ಓಂ ಪವಿತ್ರಂ ಚರಿತಂ ಯಸ್ಯಾಹ ಪವಿತ್ರಂ ಜೀವನಂ ತಥಾ ಪವಿತ್ರತಾ ಸ್ವರೂಪಿಣ್ಯೈ ತಸ್ಯೈ ಕುರ್ಮೋ ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಶ್ರದ್ಧಾರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ದಿವ್ಯತ್ರೇಯರನ್ನು ಅತ್ಯಂತ ಶ್ರದ್ಧೆಯಿಂದ ನಮಿಸ್ತೇನೆ. ನಮ್ಮ ಮಂಗಳೂರಿನ ರಾಮಕೃಷ್ಣ ಮಿಷನ್ ವತಿಯಿಂದ ಬುದ್ಧ ಜಯಂತಿಯ ಅಂಗವಾಗಿ ಒಂದು ವಿಶೇಷ ಪ್ರವಚನ ಕಾರ್ಯಕ್ರಮ ಏರ್ಪಾಡಾಗಿದೆ. ಈ ಕಾರ್ಯಕ್ರಮದಲ್ಲಿ ನಾನು ಗೌತಮ ತತ್ವ ಅದುವೇ ಧಾರ್ಮಿಕ ಪ್ರಜಾಪ್ರಭುತ್ವ ಅನ್ನೋ ವಿಷಯವನ್ನು ಕುರಿತು ಮಾತನಾಡುವವನಿದ್ದೇನೆ. ನನಗೆ ಆಹ್ವಾನವನ್ನಿತ್ತು ಪ್ರೀತಿಯಿಂದ ಆಶೀರ್ವದಿಸಿ ಈ ಅವಕಾಶವನ್ನು ದೊರಕಿಸಿಕೊಟ್ಟಂತಹ ಆಶ್ರಮದ ಮುಖ್ಯಸ್ಥರಾದ ಮತ್ತು ನನ್ನ ಮಾರ್ಗದರ್ಶಕರಾದ ಪರಮಪೂಜ್ಯ ಶ್ರೀಮತ್ ಸ್ವಾಮಿ ಜಿತಕಾಮಾನಂದಜಿ ಮಹಾರಾಜ್ ಅವರಿಗೆ ನನ್ನ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಮರ್ಪಿಸ್ತೇನೆ. ಆಶ್ರಮದ ಎಲ್ಲ ಸೋದರ ಯತಿಗಳಿಗೆ ನನ್ನ ಪ್ರಣಾಮಗಳು ಮತ್ತು ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇರತಕ್ಕಂಥ ಎಲ್ಲ ಆತ್ಮಬಂಧುಗಳಿಗೆ ಬುದ್ಧ ಜಯಂತಿಯ ವಿಶೇಷ ಶುಭಾಶಯಗಳು ಹಾಗೂ ಶ್ರೀರಾಮಕೃಷ್ಣ ಸ್ಮರಣೆಗಳು. ಪ್ರೀತಿಯ ಬಂಧುಗಳೇ, ಪ್ರಪಂಚದ ಇತಿಹಾಸ ಅಂದಾಕ್ಷಣ ನಮಗೆ ನೆನಪಾಗ್ತಕ್ಕಂಥದ್ದು ಮಹಾಪುರುಷರ ಬದುಕು. ಅಲೆಕ್ಸಾಂಡರ್, ಶಾರ್ಲಮನ್, ಜೂಲಿಯಸ್ ಸೀಸರ್, ನೆಪೋಲಿಯನ್ ಇವರೆಲ್ಲರ ಜೀವನವನ್ನು ನಾವು ನೋಡ್ತೇವೆ. ಇವರೆಲ್ಲ ಆಕ್ರಮಣಕಾರರು. ಇವರನ್ನು ಒಂದು ರೀತಿಯಲ್ಲಿ ಮಹಾಪುರುಷರು ಅಂತ ಕರೆಯೋದಕ್ಕೆ ಸಾಧ್ಯ ಇಲ್ಲ. ಆದರೆ ಭಾರತ ಮಹಾಪುರುಷರು ಅಂತ ಹೇಳಿ ಪಟ್ಟಿ ಮಾಡಿದ್ದು ಧರ್ಮದ ಮೂಲಕ ಜಗತ್ತಿನಲ್ಲಿ ತಮ್ಮ ಜಯವನ್ನು ಸಾಧಿಸಿದಂತಹ ವಿಶೇಷ ವ್ಯಕ್ತಿತ್ವದ ಜನರನ್ನು. ಉದಾಹರಣೆಗೆ ಶ್ರೀಕೃಷ್ಣ, ಭಗವಾನ್ ಬುದ್ಧ, ಶ್ರೀ ಶಂಕರಾಚಾರ್ಯ, ಸ್ವಾಮಿ ವಿವೇಕಾನಂದರೇ ಮೊದಲಾದವರು. ಭಾರತೀಯ ಪರಂಪರೆಯನ್ನು ಅಧ್ಯಯನ ಮಾಡಿದಾಗ ಜಗತ್ತಿನ ಪರಂಪರೆಯೊಂದಿಗೆ ಸಾಕಷ್ಟು ವ್ಯತ್ಯಾಸವನ್ನು, ಭಿನ್ನತೆಯನ್ನು ನಾವು ಗಮನಿಸ್ತೇವೆ. ನಮ್ಮ ದೇಶವನ್ನು ಅಧ್ಯಯನ ಮಾಡಬೇಕಾದ್ರೆ ಇನ್ಯಾವುದೋ ದೇಶವನ್ನು ಕಂಪ್ಯಾರಿಟಿವ್ ಆಗಿ ತೆಗೆದುಕೊಂಡು ಲಾಜಿಕಲ್ ಕನ್ಕ್ಲೂಷನ್ಸ್ಗೆ ನಾವು ಬರಬಾರದು. ಇದು ಬಹಳ ತಪ್ಪು. ಇತಿಹಾಸಕಾರರು ಮಾಡಿದಂಥ ಒಂದು ದೊಡ್ಡ ತಪ್ಪು, ದೋಷ, ಅಪರಾಧ ಇದಾಗಿದೆ. ಭಾರತವನ್ನು ರೂಪಿಸಿದಂತಹ ಈ ದೇಶಕ್ಕೆ ಒಂದು ಶಾಶ್ವತವಾದ ನೆಲಗಟ್ಟನ್ನು ದೊರಕಿಸಿಕೊಟ್ಟಿದ್ದು ಉಪನಿಷತ್ತುಗಳು. ಉಪನಿಷತ್ತುಗಳನ್ನು ಭಾರತೀಯ ಧರ್ಮದ ಚಿಲುಮೆ ಅಂತ ಕರೀತೇವೆ. ಈ ದೇಶದ ಸಂಸ್ಕೃತಿ ಮತ್ತು ತತ್ವಜ್ಞಾನವನ್ನು ಈ ಉಪನಿಷತ್ತುಗಳು ನಮಗೆ ವಿಶಿಷ್ಟವಾದ ರೀತಿಯಲ್ಲಿ ಪರಿಚಯ ಮಾಡಿಕೊಟ್ಟಿದೆ. ಚರಿತ್ರೆಯ ಉಷಃಕಾಲ ಅರ್ಥಾತ್ ಪ್ರಾರಂಭದಲ್ಲಿ ನಾವು ಗಮನಿಸ್ತೇವೆ, ಈ ಸಂಸ್ಕೃತಿ ನಾಗರಿಕತೆಗಳ ತೊರೆ ಹರಿತಾ ಬಂತು. ಆಗ ಅಲ್ಲಿ ಕೆಲವು ಮಹಾಪುರುಷರು, ಪ್ರೇರಕರು, ಉಪನಿಷತ್ತಿನ ಮಹರ್ಷಿಗಳು ಈ ಒಂದು ಸ್ರೋತವನ್ನು ಮುಂದುವರಿಸ್ಕೊಂಡು ಬಂದರು. ಈ ಸಣ್ಣ ತೊರೆ ಹುಟ್ಟಿ ಸಾಕಷ್ಟು ಕಾಲ ಹರಿದು ಅದೊಂದು ಮಹಾನ್ ಪ್ರವಾಹವಾಗಿ, ಒಂದು ಮಹಾನ್ ಹೊಳೆಯಾಗಿ ಹರಿಯೋದಕ್ಕೆ ಪ್ರಾರಂಭವಾಯಿತು. ಆ ಕಾಲದಲ್ಲಿ ಅಗ್ರಗಣ್ಯರಾದ ಚಿಂತಕರು, ಅವರು ಅನುಗ್ರಹಿಸಿದಂತಹ ಆಲೋಚನಾ ಧಾರೆ, ಇದರಿಂದ ನಮ್ಮ ಉಪನಿಷತ್ತುಗಳಲ್ಲಿ ಅಡಕವಾಗಿದ್ದ ವ್ಯಕ್ತಿತ್ವ ನಿರ್ಮಾಣ, ಸಮಾಜ ನಿರ್ಮಾಣ, ರಾಷ್ಟ್ರ ನಿರ್ಮಾಣ, ರಾಷ್ಟ್ರಾಭ್ಯುದಯ, ಮಾನವ ಅಭ್ಯುದಯ ಮತ್ತು ವಿಶ್ವ ಅಭ್ಯುದಯದ ಚಿಂತನೆಗಳು ಜನರಿಗೆ ದೊರೆಯೋದಕ್ಕೆ ಪ್ರಾರಂಭವಾಯಿತು. ಒಂದರ್ಥದಲ್ಲಿ ನಮ್ಮ ರಾಷ್ಟ್ರೀಯ ಜೀವನಕ್ಕೆ ಉಪನಿಷತ್ತುಗಳು ಜೀವನದಿಯಾದವು. ಭಾರತೀಯರಾದಂಥ ನಾವು, ನಮ್ಮಲ್ಲಿ ಯಾವುದೇ ವ್ಯಕ್ತಿ, 130 ಕೋಟಿ ಜನಸಂಖ್ಯೆ ಇದೆ ಇವತ್ತು ನಮ್ಮ ದೇಶದಲ್ಲಿ, ಯಾವುದೇ ವ್ಯಕ್ತಿ ಅವನು ಯಾವುದೇ ವರ್ಗಕ್ಕೆ ಸೇರಿರಲಿ, ಅವನಿಗೆ ಗೊತ್ತಿರಲಿ ಗೊತ್ತಿಲ್ಲದಲೇ ಇರಲಿ, ಇವತ್ತು ಅವನು ಶ್ರೇಷ್ಠ ಪರಂಪರೆಯ ಹಕ್ಕುದಾರನಾಗಿ ಗೋಚರಿಸ್ತಾನೆ. ನಮ್ಮ ದೇಶದ ಪ್ರತಿಯೊಬ್ಬ ವ್ಯಕ್ತಿಯ ಮೂಲ ಪುರುಷ ಒಬ್ಬ ಋಷಿಯೇ ಆಗಿದ್ದಾನೆ ಮತ್ತು ಅವನ ಒಂದು ಮಹಾನ್ ಪರಂಪರೆ ಉಪನಿಷತ್ತಿನ ಪರಂಪರೆಯಾಗಿದೆ. ಈ ದಿಶೆಯಲ್ಲಿ ನಾವು ಗಮನಿಸ್ತಾ ಹೋದಾಗ ನಮ್ಮ ಪವಿತ್ರ ಭಾರತದ
ಪ್ರಥಮ ಯುಗ ಪುರುಷನಾಗಿ ಶ್ರೀಕೃಷ್ಣ ಗೋಚರಿಸ್ತಾನೆ. ರಾಮೋ ವಿಗ್ರಹವಾನ್ ಧರ್ಮ ನಮಗೆ ಪರಿಚಯ ಇರತಕ್ಕಂಥ ಶ್ರೀರಾಮನನ್ನು ಕುರಿತಾದಂತಹ ಒಂದು ವಿಶೇಷ ವ್ಯಾಖ್ಯಾನ. ಶ್ರೀರಾಮ ಧರ್ಮದಂತೆ ನಡೆದ, ತನ್ನ ಬದುಕನ್ನು ಧರ್ಮ ಅನ್ನೋ ಶಬ್ದಕ್ಕೆ ಅನ್ವರ್ಥವಾಗಿಸಿದ, ಪರ್ಯಾಯವಾಗಿಸಿದ. ಆದರೆ ಶ್ರೀಕೃಷ್ಣ ರಾಮಾವತಾರದಲ್ಲಿ ಯಾವ ಬದುಕನ್ನು ನಡೆಸಿದ್ನೋ, ಕೃಷ್ಣಾವತಾರದಲ್ಲಿ ಉಪದೇಶಾಮೃತದ ಮೂಲಕ ಕೃಷ್ಣ ವಾಸ್ ನೆವರ್ ಎ ಕಿಂಗ್ ಬಟ್ ಎ ಕಿಂಗ್ ಮೇಕರ್. ಹೀಗಾಗಿ ಅವನು ಎಲ್ಲರಿಗೂ ಕೂಡ ಅದ್ಭುತವಾದ ಬೋಧನೆಯ ಮೂಲಕ ಜಗತ್ತು ಸರಿಯಾದ ರೀತಿಯಲ್ಲಿ ಮುನ್ನಡೆಯೋದಕ್ಕೆ ಅವನು ಕಾರಣೀಭೂತನಾದ. ಉಪನಿಷತ್ತಿನ ಋಷಿಗಳು ಭಾರತೀಯ ಆಲೋಚನೆ ಮತ್ತು ಜೀವನವನ್ನು ಜೀವಂತಿಕೆಯಾಗಿಟ್ಟಂಥ ಮಹಾತ್ಮರು. ಭಗವಾನ್ ಶ್ರೀಕೃಷ್ಣ ತನ್ನದೇ ಆದ ವಿಶೇಷ ವ್ಯಕ್ತಿತ್ವದಿಂದ ಭಾರತದ ಮೇಲೆ, ತನ್ಮೂಲಕ ಇಡೀ ಜಗತ್ತಿನ ಮೇಲೆ ಅವನು ಪ್ರಭಾವ ಬೀರಿದ. ಅವನನ್ನು ಮಹಾನ್ ರಾಷ್ಟ್ರೀಯ ನಾಯಕ ಅಂತ ಗುರುತಿಸಲಾಗಿದೆ. ಕೃಷ್ಣನ ಪ್ರತಿಭೆ, ಅವನ ದಿವ್ಯ ವ್ಯಕ್ತಿತ್ವ, ಅವನ ಈ ಒಂದು ಜೀವನದ ಪ್ರಭಾವ ಭಾರತೀಯ ಕಲೆ, ಸಾಹಿತ್ಯ, ತತ್ವಜ್ಞಾನ, ಆಧ್ಯಾತ್ಮಿಕ ಕ್ಷೇತ್ರಗಳ ಮೇಲೆ, ಧರ್ಮ ಮೊದಲಾದ ಕ್ಷೇತ್ರಗಳ ಮೇಲೆ ಸಾಕಷ್ಟು ಪ್ರಭಾವವನ್ನು ಬೀರಿರುವಂಥದ್ದು. ಎಲ್ಲ ಧರ್ಮಗಳ ಗುರಿಯೂ ಒಂದೇ ಅಂತ ಘೋಷಿಸಿದಂತಹ ಮಹಾತ್ಮ ಶ್ರೀಕೃಷ್ಣ. ಅವನು ನೀಡಿದಂತಹ ಅಭಯವನ್ನು ಗಮನಿಸಿದಾಗ ಇಲ್ಲಿ ಒಂದು ವಿಶ್ವ ಸಂದೇಶವನ್ನೇ ನಾವು ನೋಡ್ತೇವೆ. ಆತ ಅರ್ಜುನನಿಗೆ ಹೇಳ್ತಾನೆ, ಅರ್ಜುನ, ನನ್ನ ಬಳಿಗೆ ಯಾರು ಬರ್ತಾರೆಯೋ, ಪಾಪಿಗಳು, ಹೆಂಗಸರು, ಯಾರೇ ಆಗಲಿ, ಯಾರು ಬಂದರೂ ಕೂಡ ನಾನು ಅವರನ್ನು ಹೃತ್ಪೂರ್ವಕವಾಗಿ ಸ್ವೀಕರಿಸಿ ಅವರಿಗೆ ಶ್ರೇಯಸ್ಸನ್ನು ಅನುಗ್ರಹಿಸ್ತೇನೆ. ಅಷ್ಟೇ ಅಲ್ಲ, ಜನ ಯಾವುದೇ ಮಾರ್ಗವನ್ನು ಹಿಡಿದು ಬರಲಿ, ಅವರು ಹಿಡಿದು ಬಂದ ಮಾರ್ಗದ ಮೂಲಕವೇ ನಾನು ಅವರಿಗೆ ಅಭಯವನ್ನು ನೀಡ್ತೇನೆ ಅಂತ ಶ್ರೀಕೃಷ್ಣ ಪರಮಾತ್ಮ ಘೋಷಿಸ್ತಾನೆ. ಇಲ್ಲಿ ಗಮನಿಸಬೇಕು, ಶ್ರೀಕೃಷ್ಣನ ಈ ಅದ್ಭುತವಾದ ಸಂದೇಶ ವಿಶ್ವವ್ಯಾಪಕವಾಗಿದೆ. ಇವತ್ತು 5,000ಕ್ಕೂ ಹೆಚ್ಚು ಭಾಷ್ಯಗಳು ಭಗವಾನ್ ಶ್ರೀಕೃಷ್ಣನ ಭಗವದ್ಗೀತೆಯ ಸಂದೇಶವನ್ನು ಕುರಿತು ಜಗತ್ತಿಗೆ ಲಭ್ಯವಾಗಿದೆ. ಇನ್ನು ಎರಡನೆಯ ಯುಗ ಪುರುಷನಾಗಿ ಭಾರತದಲ್ಲಿ ನಾವು ಗಮನಿಸುವಂಥದ್ದು ಭಗವಾನ್ ಬುದ್ಧದೇವನನ್ನು. ಬುದ್ಧನ ವೈಶಿಷ್ಟ್ಯವನ್ನು ಸ್ವಲ್ಪ ಗಮನಿಸೋಣ. ಇವನು ಭಾರತೀಯ ಸಂಸ್ಕೃತಿಯನ್ನು ಮತ್ತಷ್ಟು ಶ್ರೀಮಂತಗೊಳಿಸಿದಂತಹ ಮಹಾತ್ಮ. ಅಷ್ಟೇ ಅಲ್ಲ, ಶ್ರೀರಾಮ ಶ್ರೀಕೃಷ್ಣರು ಯಾವ ಒಂದು ಸಾಂಸ್ಕೃತಿಕ ಸ್ರೋತವನ್ನು ಮೂಡಿಸಿದ್ರೋ, ಬುದ್ಧ ಭೌಗೋಳಿಕವಾಗಿ ಅದನ್ನು ವಿಸ್ತರಿಸ್ತಾನೆ. ಇಡೀ ಪೂರ್ವ ರಾಷ್ಟ್ರಗಳಿಗೆ ಬುದ್ಧ ಬೆಳಕಾಗುತ್ತಾನೆ. ಲೈಟ್ ಆಫ್ ಏಷ್ಯಾ ಅಂತಲೇ ಬುದ್ಧನನ್ನು ಜಗತ್ತು ಗುರುತಿಸಿದೆ. ಉಪನಿಷತ್ತುಗಳು ಪ್ರತಿಪಾದಿಸಿದಂತಹ ಆದರ್ಶ ಪುರುಷನ ಲಕ್ಷಣ ಮತ್ತು ಭಗವದ್ಗೀತೆ ಪ್ರತಿಪಾದಿಸಿದಂತಹ ವಿವೇಕಶಾಲಿಯ ಗುಣ, ಇವೆರಡೂ ಕೂಡ ಭಗವಾನ್ ಬುದ್ಧನ ವ್ಯಕ್ತಿತ್ವದಲ್ಲಿ ಮೇಳೈಸಿದ್ವು. ಬುದ್ಧ ಪ್ರಚಲಿತ ತತ್ವಜ್ಞಾನ ಮತ್ತು ಧರ್ಮದ ವಿರುದ್ಧವಾಗಿ ಅವನು ಹೋಗಲಿಲ್ಲ. ಒಂದು ರೀತಿಯಲ್ಲಿ ಅವನು ಈ ಜಗತ್ತಿಗೆ ಆ ಕಾಲಘಟ್ಟದಲ್ಲಿ ಪೂರಕವಾಗುವಂತಹ ರೀತಿಯಲ್ಲಿ ಈ ವಿಚಾರಗಳನ್ನು ಸರಳೀಕರಿಸ್ತಾನೆ. ಶುದ್ಧವಾದ ಸಿದ್ಧಾಂತವನ್ನು ಎತ್ತಿ ಹಿಡಿತಾನೆ. ವರ್ಣ ವ್ಯವಸ್ಥೆಯ ಮೂಲಕ ವೇದಾಧ್ಯಯನವನ್ನು ಮಾಡಿದ್ದಂತಹ ಜನ ಒಂದು ರೀತಿಯಲ್ಲಿ ಸಮಾಜದ ಜನಸಾಮಾನ್ಯರ ಬದುಕಿಗೆ ಹತ್ತಿರವಾಗದೇ ಇದ್ದಂತಹ ಸಂದರ್ಭದಲ್ಲಿ ಜನರಾಡುವ ಪಾಳಿ ಭಾಷೆಯಲ್ಲೇ ಈ ಉನ್ನತ ವೇದಾಂತ ತತ್ವಗಳನ್ನು ಬೋಧನೆ ಮಾಡೋದಕ್ಕೆ ಮುಂದಾದಂಥವನು ಬುದ್ಧ. ಅಷ್ಟೇ ಅಲ್ಲ, ನೈತಿಕತೆ ಮತ್ತು ಆಧ್ಯಾತ್ಮಿಕ ಶಿಸ್ತನ್ನು ಆಧರಿಸಿ ಧರ್ಮವನ್ನು ರೂಪಿಸಬೇಕು ಅನ್ನೋದನ್ನು ಕೆಚ್ಚೆದೆಯಿಂದ ಘೋಷಿಸಿದಂತಹ ಮಹಾತ್ಮ ಅವನು ಒಂದು ಹೊಸ ಜೀವನ ವಿಧಾನವನ್ನು ನೀಡಿದ್ನಲ್ಲ, ಅದರ ಹಿನ್ನೆಲೆಯಲ್ಲಿ ಉಪನಿಷತ್ತು ಮತ್ತು ಭಗವದ್ಗೀತೆಯಲ್ಲಿ ಅಡಕವಾಗಿರ್ತಕ್ಕಂಥ ಭಾರತೀಯ ಆಧ್ಯಾತ್ಮಿಕ ಮತ್ತು ತತ್ವಶಾಸ್ತ್ರ ಬಹಳ ಸ್ಪಷ್ಟವಾಗಿ ನಮಗೆ ಗೋಚರಿಸುತ್ತೆ. ಬುದ್ಧನನ್ನು ಕುರಿತು ಜಗತ್ತಿನ ವಿಖ್ಯಾತ ಚಿಂತಕರು, ಇತಿಹಾಸಜ್ಞರು ಹೇಳಿದಂಥ ಮಾತುಗಳನ್ನು ಗಮನಿಸಬೇಕು. ಬುದ್ಧನ ಬೋಧನೆಗಳಲ್ಲಾಗಲಿ ಸಂದೇಶಗಳಲ್ಲಾಗಲಿ ಭಾರತೀಯರಿಗೆ ಯಾವುದೇ ಹೊಸ ವಿಚಾರಗಳು ಇರಲಿಲ್ಲ. ಅಷ್ಟೇ ಅಲ್ಲ, ಅವುಗಳ ಮೂಲ ಸ್ವರೂಪದಲ್ಲಿ ಅವು ಉಪನಿಷತ್ತನ್ನೇ ಪ್ರತಿನಿಧಿಸುತ್ತವೆ ಅನ್ನೋದು ಅಧ್ಯಯನಶೀಲ ಭಾರತೀಯನಿಗೆ ಗೊತ್ತಾಗ್ತಾ ಇತ್ತು. ವಿಶ್ವ ಸೃಷ್ಟಿಯ ಬಗ್ಗೆ, ಹಿಂದೂ ವಿಧಿಗಳ ಬಗ್ಗೆ ಆತ ಹೇಳಿದಂತಹ ಬದಲಾವಣೆಗಳು ಅದು ಸುಧಾರಣೆ ಆಗಿದ್ವೇ ಹೊರತು
ವೈರುಧ್ಯವಾಗಿರಲಿಲ್ಲ. ಮತ್ತೊಬ್ಬ ಚಿಂತಕ ನಾವು ಗಮನಿಸ್ತೇವೆ, ರಿಸ್ ಡೇವಿಡ್ಸ್ ಅಂತಕ್ಕಂಥವನು ಹೇಳ್ತಾನೆ, ಭಾರತೀಯ ಬೌದ್ಧರು ಮತ್ತು ಭಾರತ ದೇಶದ ಇತರ ಧರ್ಮೀಯರ ನಡುವೆ ಕಟ್ಟುನಿಟ್ಟಾದ ಗೆರೆಗಳನ್ನು ಎಳೆಯೋದು ಅದು ಸರಿಯಲ್ಲ ಅನ್ನುವಂಥ ಮಾತನ್ನು. ಎಡ್ವಿನ್ ಆರ್ನಾಲ್ಡ್ ಬುದ್ಧನ ಜೀವನವನ್ನು ಸಾಕಷ್ಟು ಅಧ್ಯಯನ ಮಾಡಿದಂಥ ವ್ಯಕ್ತಿ. ಆತ ಹೇಳ್ತಾನೆ, ಬ್ರಾಹ್ಮಣ ಪಂಥದ ಮೇಲೆ ಗೌತಮ ಬುದ್ಧನ ದಿವ್ಯ ಬೋಧನೆಗಳು ಗಾಢವಾದ ಪ್ರಭಾವವನ್ನು ಬೀರಿದ್ವು. ಅಲ್ಲದೆ ಹಿಂದೂಗಳ ಅತ್ಯಂತ ವಿಶಿಷ್ಟ ಅಭ್ಯಾಸಗಳು ಮತ್ತು ನಂಬಿಕೆಗಳು ಬುದ್ಧ ಹೇಳಿದ ವಿಚಾರಗಳಿಂದ ಮತ್ತಷ್ಟು ಪ್ರಭಾವಿತವಾದವು ಅಂತಕ್ಕಂಥ ವಿಷಯವನ್ನು ಆರ್ನಾಲ್ಡ್ ಬಹಳ ಸ್ಪಷ್ಟವಾಗಿ ಹೇಳ್ತಾನೆ. ಇದನ್ನೆಲ್ಲ ಗಮನಿಸ್ತಾ ಬಂದಾಗ ಈ ಪೀಠಿಕೆಯ ನುಡಿಗಳಲ್ಲಿ ನಮಗೆ ಅರ್ಥವಾಗುತ್ತೆ, ಬುದ್ಧ ಭಾರತದ ವೇದೋಪನಿಷತ್ತು, ಬ್ರಹ್ಮಸೂತ್ರ ಮತ್ತು ಭಗವದ್ಗೀತೆಯ ಉನ್ನತ ಹಾಗೂ ಉದಾತ್ತ ಚಿಂತನೆಗಳ ಮುಂದುವರೆದ ಭಾಗದಲ್ಲಿ ಅವನು ನಾವಿಕನಂತೆ ದೀವಟಿಗೆಯನ್ನು ಹಿಡಿದು ಆತ ದಾರಿ ತೋರಿದಂತಹ ಮಹಾತ್ಮ. ಹೀಗಾಗಿ ಆತನನ್ನು ಗೌತಮ ತತ್ವ ಅದೊಂದು ಧಾರ್ಮಿಕ ಪ್ರಜಾಪ್ರಭುತ್ವ ಅನ್ನೋ ಶೀರ್ಷಿಕೆಯಲ್ಲಿ ವಿವರಿಸೋದಕ್ಕೆ ಪ್ರಯತ್ನಿಸ್ತಾ ಇದ್ದೇನೆ. ಭಾರತದ ಇತಿಹಾಸವನ್ನು ನೋಡಬೇಕು. 1000 ವರ್ಷಗಳ ಅಂತರದಲ್ಲಿ ನಮಗೆ ಲಭ್ಯವಾಗ್ತಕ್ಕಂಥ 3 ಮಹಾನ್ ಚೇತನಗಳು ಭಗವಾನ್ ಬುದ್ಧ, ಶ್ರೀ ಶಂಕರ ಭಗವತ್ಪಾದರು ಮತ್ತು ಶ್ರೀಮತ್ ಸ್ವಾಮಿ ವಿವೇಕಾನಂದರು. ಭಾರತೀಯ ಧಾರ್ಮಿಕ ಇತಿಹಾಸದಲ್ಲಿ ಕ್ರಾಂತಿಕಾರಕ ಬದಲಾವಣೆಗಳನ್ನು ತಂದಂತಹ ವಿಭೂತಿ ಪುರುಷರು ಈ 3 ಜನ. ಅಷ್ಟೇ ಅಲ್ಲ, ಇವರು ದ್ರಷ್ಟಾರರು ಅಂತ ಕರೆಸ್ಕೊಂಡಂಥವರು. ಲೋಕ ಸಂಸ್ಕೃತಿಗೆ ಕೊಡುಗೆಯನ್ನಿತ್ತಂತಹ ಮಹಾತ್ಮರು. ವಿಶ್ವದ ಪ್ರಾಮುಖ್ಯತೆಗೆ ಪೂರಕವಾಗುವ ಸಂದೇಶವನ್ನು ಇವರು ಅನುಗ್ರಹಿಸಿದರು. ಈ 3 ಜನ ನಿರ್ವಿಕಲ್ಪ ಸಮಾಧಿಯಲ್ಲಿ ಬ್ರಹ್ಮ ಸಾಕ್ಷಾತ್ಕಾರವನ್ನು ಪಡೆದಂಥವ್ರು. ನಾವು ಯಾವ್ಯಾವುದೋ ಸಮೀಕರಣವನ್ನು ನೋಡ್ತೇವೆ, ಆದರೆ ನಿಜವಾದ ಸಮೀಕರಣ ಬುದ್ಧ, ಶಂಕರ, ವಿವೇಕಾನಂದ. ಏಕೆ ಅಂತಂದರೆ ಈ 3 ಜನಕ್ಕೆ ಅವರ ಬೋಧನೆಗಳಿಗೆ ಅಡಿಪಾಯ ಉಪನಿಷತ್ತುಗಳು. ಅಷ್ಟೇ ಅಲ್ಲ, ಇವರು ಇಡೀ ವಿಶ್ವಕ್ಕೆ ಬೇಕಾದ ಸಂದೇಶವನ್ನು ಕೊಟ್ಟರು. ಇವರಲ್ಲಿ ಐಕಮತ್ಯ ಇತ್ತು, ಇವರ ಚಿಂತನೆಗಳಲ್ಲಿ ಅನ್ಯೋನ್ಯತೆ ಇತ್ತು, ಯಾವುದೇ ರೀತಿಯಲ್ಲಿ ವೈರುಧ್ಯತೆ ಇರಲಿಲ್ಲ. ಅದು ವೈವಿಧ್ಯತೆ ಆಗಿತ್ತೇ ಹೊರತು ವೈರುಧ್ಯತೆ ಅಲ್ಲ. ಅಷ್ಟೇ ಅಲ್ಲ, ಬುದ್ಧ ಬಹಿರಂಗ ಪ್ರಪಂಚದಲ್ಲಿ ದೇವರು ಮತ್ತು ವೇದಾಂತದ ಬಗ್ಗೆ ಸ್ಪಷ್ಟವಾಗಿ ನಿಖರವಾಗಿ ಹೇಳದೇ ಇದ್ದರೂ ಕೂಡ ಆಂತರ್ಯದಲ್ಲಿ ಬುದ್ಧನೊಬ್ಬ ಅದ್ವೈತಿಯೇ ಆಗಿದ್ದ, ಅವನೊಬ್ಬ ವೇದಾಂತಿ ಆಗಿದ್ದ ಅನ್ನೋದನ್ನ ಅರ್ಥ ಮಾಡಿಕೊಳ್ಬೇಕು. ಬುದ್ಧನ ಅನಿರ್ವಚನೀಯವಾದಂತಹ ಬ್ರಹ್ಮತತ್ವದ ವಿಚಾರಗಳು ನಮಗೆ ಕಾಣದೇ ಇದ್ದರೂ ಕೂಡ ಅವನ ಉಪದೇಶಗಳಿಗೆ ಉಪನಿಷತ್ತುಗಳೇ ಗಂಗೋತ್ರಿ ಅರ್ಥಾತ್ ಮೂಲ ಸ್ರೋತವಾಗಿತ್ತು. ಹಿಂದೂ ಧರ್ಮವನ್ನು ಬುದ್ಧ ಮತ್ತಷ್ಟು ಗಟ್ಟಿಗೊಳಿಸಿದ ಅಂತಕ್ಕಂಥ ಸತ್ಯ ಅಂಶವನ್ನು ನಾವು ಗಮನಿಸಬೇಕು. ಸನ್ಯಾಸಿಗಳ ಮತ್ತು ಸನ್ಯಾಸಿನಿಯರ ಸಂಘವನ್ನು ಕಟ್ಟಿ ಬುದ್ಧ ಈ ಜಗತ್ತಿಗೆ ಒಂದು ಹೊಸ ಪರಂಪರೆಯನ್ನು, ಒಂದು ವಿಶಿಷ್ಟ ಪರಂಪರೆಯನ್ನು ನಮ್ಮ ಮುಂದೆ ಇಟ್ಟ. ಅಷ್ಟೇ ಅಲ್ಲದೆ ತ್ರಿಪಿಟಕಗಳು ಅಂದರೆ ಬುದ್ಧನ ಧರ್ಮಶಾಸ್ತ್ರವೆನಿಸಿದಂತಹ ಈ ಎಲ್ಲ ಬೋಧನೆಗಳು ಪಾಳಿ ಭಾಷೆಯಲ್ಲಿ ದಾಖಲಾದವು. ಅವುಗಳನ್ನು ತ್ರಿಪಿಟಕಗಳು ಅಂತ ಕರೀತೇವೆ. 3 ಪ್ರಧಾನವಾದ ತ್ರಿಪಿಟಕಗಳು ಜಗತ್ತಿನಲ್ಲಿ ಲಭ್ಯ ಇದೆ. ವಿನಯ ಪಿಟಕ, ಸುತ್ತ ಪಿಟಕ ಮತ್ತು ಅಭಿಧಮ್ಮ ಪಿಟಕ ಅಂತಕ್ಕಂಥ ಈ 3 ಪಿಟಕಗಳನ್ನು ಜಗತ್ತು ಇಂದು ಗೌರವಿಸ್ತಾ ಬಂದಿದೆ. ಬುದ್ಧನ ಕುರಿತಾಗಿ ಆತನ ಹೆಗ್ಗಳಿಕೆಯನ್ನು ನಾವು ಗಮನಿಸೋಣ. ಏನದು? ಸ್ವಾಮಿ ವಿವೇಕಾನಂದರೇ ಈ ಮಾತುಗಳನ್ನು ಹೇಳ್ತಾರೆ. ಇತಿಹಾಸ ಕಂಡ ಪ್ರಪ್ರಥಮ ಪ್ರವಾದಿ, ಇತಿಹಾಸ ಕಂಡ ಪರಿಪೂರ್ಣ ವ್ಯಕ್ತಿ ಭಗವಾನ್ ಬುದ್ಧ. ಬೌದ್ಧ ಮತವು ಹಿಂದೂ ಧರ್ಮದ ಮಗು, ಆದರೆ ಹೆತ್ತವರ ಎದುರೇ ಸೆಣೆಸಿ ನಿಂತ ಮಗು. ಈ 2 ವಾಕ್ಯಗಳನ್ನು ಓದಿದಾಗ ನಮಗೆಲ್ಲೋ ಒಂದು ರೀತಿಯಲ್ಲಿ ಕಸಿವಿಸಿ ಆಗುತ್ತೆ. ಬೌದ್ಧ ಮತ ಹಿಂದೂ ಧರ್ಮದ ಶಿಶು, ಇದು ಒಪ್ಕೋಬೇಕಾಗುತ್ತೆ. ಯಾಕೆಂದರೆ ಹಿಂದೂ ಧರ್ಮದಲ್ಲಿ ಇಲ್ದಲೇ ಇರತಕ್ಕಂಥ ಯಾವುದೇ ವಿಷಯವನ್ನು ಬುದ್ಧ ಹೇಳಿಲ್ಲ. ಆದರೆ 2ನೇ ವಾಕ್ಯ ನೋಡಿ ಏನಿದೆ, ಹೆತ್ತಮ್ಮನ ಎದುರಿಗೆ ಸೆಣೆಸಿ ನಿಂತ ಈ ಬಂಡಾಯ ಶಿಶು ಬುದ್ಧ. ಆದರೆ 3ನೇ ವಾಕ್ಯ ಗಮನಿಸಬೇಕು. ವಿವೇಕಾನಂದರಂತಹ ತ್ರಿಕಾಲ ಜ್ಞಾನಿಗಳಿಗೆ
ಸಹಸ್ರಾರು ವರ್ಷದ ಭವಿಷ್ಯವನ್ನು ನೋಡುವಂಥವರಿಗೆ ಇದು ಗೋಚರಿಸುತ್ತೆ. ಅವರು ಹೇಳ್ತಾರೆ, ಭಾರತೀಯ ನೈತಿಕ ಆಧ್ಯಾತ್ಮಿಕ ವಿಕಾಸದಲ್ಲಿ ಪ್ರತಿರೋಧ ಎಂಬುದು ಅನಿವಾರ್ಯವಾಗಿತ್ತು. ಹೀಗಾಗಿ ಬುದ್ಧನ ಆಗಮನ ಅನಿವಾರ್ಯವಾಗಿತ್ತು ಭಾರತಕ್ಕೆ. ಬುದ್ಧನ ಎಲ್ಲ ಬೋಧನೆಗಳನ್ನು ವೇದೋಪನಿಷತ್ತುಗಳು ಹಿಡಿದಿಟ್ಟಿವೆ. ಆದರೆ ಅವನು ಕರ್ಮಯೋಗದ ಆದರ್ಶವನ್ನಿತ್ತು ಸಮಾಜ ಸುಧಾರಕ ಅಂತ ಕರೆಸ್ಕೊಂಡ. ಭಾರತದ ಆಧ್ಯಾತ್ಮಿಕ ಮತ್ತು ಸಾಂಸ್ಕೃತಿಕ ವಿಕಾಸದಲ್ಲಿ ಬುದ್ಧ ಚಾರಿತ್ರ್ಯಾರ್ಹ ವ್ಯಕ್ತಿಯಾದ. ಬುದ್ಧ ಧಾರ್ಮಿಕ ಜೀವನಕ್ಕೆ ಒಂದು ರೀತಿಯಲ್ಲಿ ಪ್ರಜಾಪ್ರಭುತ್ವವನ್ನೇ ಅನುಗ್ರಹಿಸಿಬಿಟ್ಟ. ಎಲ್ಲರಿಗೂ ಕೂಡ ಧರ್ಮದ ಚಿಂತನೆಗಳು ತಲುಪುವ ಒಂದು ವಿಶಿಷ್ಟ ಕಾರ್ಯವಿಧಾನಕ್ಕೆ ಬುದ್ಧ ಮುಂಚೂಣಿಯಲ್ಲಿ ನಿಂತ. ಬುದ್ಧನ ಪೂರ್ವಾಶ್ರಮದ ಬದುಕನ್ನು ಸ್ವಲ್ಪ ಗಮನಿಸೋಣ. ಅವನು ಶಾಕ್ಯ ವಂಶದವನು, ಚಕ್ರವರ್ತಿಗಳ ವಂಶದಲ್ಲಿ ಹುಟ್ಟಿದವನು. ತಂದೆ ಶುದ್ಧೋಧನ, ತಾಯಿ ಮಾಯಾದೇವಿ. ರಾಜಕುಮಾರ ಸಿದ್ಧಾರ್ಥ ಜನರಲ್ಲಿ ಸಾಕಷ್ಟು ಪ್ರೀತಿಯನ್ನು ಗಳಿಸ್ಕೊಂಡಿದ್ದ. ಕ್ಷತ್ರಿಯ ಸಹಜವಾದ ಧೀರತೆ ಅವನ ಸ್ವಭಾವ ಸಹಜ ಗುಣವಾಗಿತ್ತು. ಆತ್ಮಶುದ್ಧಿ ಅವನ ವ್ಯಕ್ತಿತ್ವದಲ್ಲಿ ಮೇಳೈಸಿತ್ತು. ಸಿದ್ಧಾರ್ಥ ಭವಿಷ್ಯದಲ್ಲಿ ವಿಶಾಲ ಜಗತ್ತಿನ ಚಕ್ರವರ್ತಿ ಆಗ್ತಾನೆ ಅಂತ ಜ್ಯೋತಿಷ್ಕರು ನುಡಿದಿದ್ದರು. ನಿಜ, ಅವನು ಭವಿಷ್ಯದಲ್ಲಿ ವಿಶಾಲ ಜಗತ್ತಿನ ಚಕ್ರವರ್ತಿ ಆದ. ಆದರೆ ಅವನು ನೆಪೋಲಿಯನ್, ಅಲೆಕ್ಸಾಂಡರ್ ಮೊದಲಾದ ಚಕ್ರವರ್ತಿಗಳಂತೆ ವಿಶ್ವ ಚಕ್ರವರ್ತಿ ಆಗಲಿಲ್ಲ. ಮೊದಲು ತನ್ನ ಕಾಮನೆಗಳನ್ನು ಗೆದ್ದುಕೊಂಡ. ಪರಮ ಪರಿಶುದ್ಧವಾದ ತನ್ನ ವ್ಯಕ್ತಿತ್ವದಿಂದ, ತನ್ನ ಹೃದಯವಂತಿಕೆಯಿಂದ ಇಡೀ ಜಗತ್ತನ್ನು ಗೆದ್ದ ಅನ್ನುವಂಥದ್ದು ಇಲ್ಲಿ ನಾವು ಗಮನಿಸಬೇಕಾದಂತಹ ಅಪೂರ್ವವಾದ ಸತ್ಯ. ಬುದ್ಧನ ಐತಿಹಾಸಿಕ ತ್ಯಾಗದ ಬಗ್ಗೆ ನಾವು ಗಮನಿಸಬೇಕು. ಅವನು ಯಶೋಧರೆ ಎಂಬ ರಾಜಕುಮಾರಿಯನ್ನು ಮದುವೆಯಾಗಿದ್ದ. ಯಶೋಧರೆ ಮತ್ತು ಸಿದ್ಧಾರ್ಥರಿಗೆ ರಾಹುಲ ಎಂಬ ಒಂದು ಮಗು, ಗಂಡು ಮಗು, ಸುಂದರವಾದ ಮಗು ಇತ್ತು. ಲೌಕಿಕ ಸುಖಗಳ ನಡುವೆಯೂ ಕೂಡ ಗೌತಮ ಭವಿಷ್ಯದಲ್ಲಿ ತಾನು ಚರಮ ಸತ್ಯವನ್ನು ತಲುಪಬೇಕು ಅನ್ನೋ ಹಂಬಲದಿಂದ ತೊಳಲಾಡ್ತಾ ಇದ್ದ. ಅವನ ಮುಂದೆ 2 ಆದರ್ಶಗಳಿದ್ವು. ಮೊದಲನೇದು ಬದುಕಿನ ನಗ್ನ ಸತ್ಯಗಳಾದ ನೋವು, ರೋಗ ಮತ್ತು ಸಾವು. ಎರಡನೇದು ಬದುಕಿನ ಮಹಾನ್ ಆದರ್ಶಗಳಾದ ತ್ಯಾಗ ಮತ್ತು ಜ್ಞಾನ. ನೆಮ್ಮದಿಯ ಭವಿಷ್ಯವನ್ನು ಮತ್ತು ಅರಮನೆಯ ಲೋಲುಪತೆಯನ್ನು ತೊರೆಯುವಷ್ಟು ಗಟ್ಟಿತನ ಗೌತಮನದ್ದಾಗಿತ್ತು. ತನ್ನ ಸಿದ್ಧಾರ್ಥ ಎಂಬ ಹೆಸರನ್ನೂ ಕೂಡ ಅವನು ತ್ಯಜಿಸಿಬಿಟ್ಟ. ಪರಮ ಸತ್ಯದ ಅರಿವನ್ನು ಮೂಡಿಸಬಲ್ಲ ಶಾಂತ ಸ್ಥಿತಿಯ ಆವಿಷ್ಕಾರಕ್ಕಾಗಿ ಅರಮನೆಯನ್ನೇ ಬಿಟ್ಟು ಹೊರಟ. ಜಗವೆಲ್ಲ ಮಲಗಿರಲು ಅವನೊಬ್ಬನೆದ್ದ, ಅವನೇ ಪ್ರಬುದ್ಧ. ಇಲ್ಲಿ ಗಮನಿಸಬೇಕು, ಜಗತ್ತು ನಿದ್ರಿಸುತ್ತಿದ್ದಾಗ ಅವನು ಜಾಗೃತನಾಗಿದ್ದ. ವರ್ಷಗಟ್ಟಲೆ ಅವನು ಹೋರಾಡ್ದ, ವರ್ಷಗಟ್ಟಲೆ ಹುಡುಕಾಡ್ದ. ಗಯಾ ಕ್ಷೇತ್ರದ ಬೋಧಿ ವೃಕ್ಷದ ಕೆಳಗೆ ಹಲವಾರು ವರ್ಷಗಳ ಕಾಲ ತಪಸ್ಸನ್ನು ಆಚರಿಸೋದಕ್ಕೆ ನಿರ್ಧರಿಸಿದ. ಪರಮಸತ್ಯದ ದರ್ಶನ ಆಗುವವರೆಗೂ ಕುಳಿತಲ್ಲಿಂದ ಚಲಿಸುವುದಿಲ್ಲ ಎಂದು ನಿರ್ಧರಿಸಿಯೇ ಬಿಟ್ಟ. ಈ ಜಾಗದಲ್ಲೇ ನನ್ನ ಶರೀರ ನಶಿಸಿ ಹೋಗಲಿ, ಚರ್ಮ ಮಾಂಸ ಎಲುಬುಗಳು ಕ್ಷೀಣಿಸಲಿ, ಪರಮ ಸತ್ಯವನ್ನು ತಿಳಿಯದ ಹೊರತು ಇಲ್ಲಿಂದ ನಾನು ಚಲಿಸುವುದಿಲ್ಲ ಎಂದು ಶಪಥ ತೊಟ್ಟ. ಪವಿತ್ರ ಮರದಡಿಯಲ್ಲಿ ಕುಳಿತ ಗೌತಮನ ಮನಸ್ಸು ಜ್ಞಾನಾನಂದದ ಶಿಖರಕ್ಕೆ ಏರ್ತು. ರಾತ್ರಿಗಳು ಒಂದಾದ ಮೇಲೊಂದರಂತೆ ಉರುಳುತ್ತಾ ಸಾಗಿದಂತೆ ಅವನು ಮಹಾನ್ ಸತ್ಯದ ಕಡೆಗೆ ಪಯಣಿಸುತ್ತಿದ್ದಾಗ ಎಲ್ಲ ಅಲೆಗಳು ದಾರಿ ಬಿಡ್ತಾ ಬಂದವು. ಆ ಅಲೆಗಳ ನಡುವೆ ಅವನು ನುಸುಳಿ ವೀರಾಗ್ರಣಿಯಂತೆ ಸಂಚರಿಸಿದ. ಸತ್ಯದ ಮುಂದೆ ಇದ್ದ ತೊರೆಗಳೆಲ್ಲವೂ ಕೂಡ, ಆ ಎಲ್ಲ ಅಲೆಗಳು, ತೆರೆಗಳು ಒಂದೊಂದಾಗಿ ಪಕ್ಕಕ್ಕೆ ಸರಿದವು, ಕಳಚಿ ಹೋದವು. ಆನಂತರ ಪರಮ ಸತ್ಯ ಅವನಿಗೆ ಗೋಚರಿಸ್ತಾ ಬಂತು. ಪರಮ ಸತ್ಯ ಗೋಚರಿಸಿದಾಗ ಅವನು ಉದ್ಗರಿಸಿದ ಮಾತುಗಳು ಅಧ್ಯಯನ ಯೋಗ್ಯ. ಆ ಮಾತುಗಳನ್ನು ಯಥಾವತ್ತಾಗಿ ನಿಮ್ಮ ಮುಂದೆ ಇಡ್ತೇನೆ. ಇಂದ್ರಿಯಗಳ ಬಂಧನದ ದುಃಖಮಯವಾದ ಈ ಮನೆಯನ್ನು
ಕಟ್ಟಿದವರಾರೆಂದು ನಾನು ಜಗತ್ತಿಗೆ ಹುಡುಕಿ ಕೊಡುತ್ತೇನೆಂದು ಜಗತ್ತಿನ ಜೀವಿಗಳು ಬಯಸಿದ್ದರು. ನನ್ನ ಹುಡುಕಾಟವು ನಿರಂತರವಾಗಿ ಸಾಗಿತ್ತು. ಆದರೆ ಈಗ ಈ ಗೊಂದಲದ ಮನೆಯನ್ನು ಕಟ್ಟಿದವನೇ ನೀನ್ಯಾರೆಂದು ನನಗೆ ಗೊತ್ತು. ಗೋಡೆಗಳನ್ನು ಮತ್ತೆ ನೀ ಕಟ್ಟಲಾರೆ, ಮೋಸದ ಮರದ ಛಾವಣಿಯನ್ನು ನಿಲ್ಲಿಸಲಾರೆ. ಈ ಜೇಡಿಯಲ್ಲಿ ಒಡಕಿನ ಗೆರೆಗಳನ್ನು ತರಲಾರೆ. ನಿನ್ನ ಮನೆ ಮುರಿದಿದೆ, ತೊಲೆ ಬಿರಿದಿದೆ, ಭ್ರಮೆಯು ಅದನ್ನು ಆವರಿಸಿತ್ತು. ನಾನಿನ್ನು ಲೋಕದ ಕಡೆಗೆ ಸುರಕ್ಷಿತವಾಗಿ ಹೋಗಬಲ್ಲೆ. ಈ ರೀತಿಯಲ್ಲಿ ಉದ್ಗರಿಸಿದ ಭಗವಾನ್ ಬುದ್ಧ. ಅವನಿಗೆ ಆತ್ಮಸಾಕ್ಷಾತ್ಕಾರವಾಯಿತು. ಅಪಾರವಾದ ಅನುಭವವನ್ನು ಪಡ್ಕೊಂಡಂಥ ಆತ ಈಗ ಧರ್ಮಚಕ್ರ ಪ್ರವರ್ತನದ ಕಾರ್ಯಕ್ಕೆ ಸಜ್ಜಾದ. ಗೌತಮನಿಗೆ ಜ್ಞಾನ ಮತ್ತು ಮೋಕ್ಷಗಳೆರಡೂ ಕೂಡ ಲಭಿಸಿದವು. ಬಹುಜನ ಹಿತಾಯ ಬಹುಜನ ಸುಖಾಯ ಎಂಬುದು ಅವನ ಜೀವನಕ್ಕೆ ಮಹಾನ್ ಚರಮಧ್ಯೇಯವಾದುವು. ತಾನು ಸಂಪಾದಿಸಿದ ಗುಪ್ತ ನಿಧಿಯನ್ನು ಜಗತ್ತಿನಲ್ಲಿ ಪಂಡಿತ ಪಾಮರರೆನ್ನದೆ ಎಲ್ಲರಿಗೂ ಕೂಡ ಹಂಚಬೇಕು ಅಂತ ಸಂಕಲ್ಪಿಸಿಬಿಟ್ಟ. ಎಲ್ಲರ ಹಿತಕ್ಕಾಗಿ ಬುದ್ಧ ಈ ನಿರ್ಧಾರವನ್ನು ಕೈಗೊಂಡ. ವೈಯಕ್ತಿಕ ಮುಕ್ತಿಗಾಗಿ ಮೊದಲು ರಾಜ್ಯವನ್ನು ತ್ಯಾಗ ಮಾಡಿದ. ಈಗ ಜಗತ್ತಿನ ಅಭ್ಯುದಯಕ್ಕಾಗಿ ತಾನು ಗಳಿಸಿದ್ದ ಆಧ್ಯಾತ್ಮಿಕ ನಿಧಿಯನ್ನು ಜಗತ್ತಿಗೆ ಹಂಚುವಲ್ಲಿ ಅವನು ಮುಂದಾಗಿದ್ದಾನೆ. ಇಂತಹ ಮಹೋನ್ನತ ನಿರ್ಧಾರದೊಂದಿಗೆ ಜಗತ್ತಿನ ಪರಮಪುಣ್ಯ ಕ್ಷೇತ್ರವಾದ ವಾರಾಣಸಿಗೆ ಬಂದ. ವಾರಾಣಸಿಯಲ್ಲಿ 60ಕ್ಕೂ ಹೆಚ್ಚು ಶಿಷ್ಯರೊಂದಿಗೆ ತನ್ನ ಧರ್ಮಚಕ್ರ ಸಂಚಲನ ಕಾರ್ಯವನ್ನು ಪ್ರಾರಂಭ ಮಾಡಿದ. 40 ವರ್ಷಗಳ ಕಾಲ ಈ ಕಾರ್ಯದಲ್ಲಿ ಮಗ್ನನಾಗಿದ್ದ. ಅರಸರಿಂದ ರೈತರವರೆಗೆ ಎಲ್ಲ ವರ್ಗದ ಜನರನ್ನು ಭೇಟಿ ಮಾಡಿದ. ವಿಧವೆಯರ ಕಣ್ಣೀರನ್ನು ಒರೆಸಿದ. ಅನಾಥ ಮಕ್ಕಳನ್ನು ಅಪ್ಪಿಕೊಂಡ. ಎಲ್ಲರಿಗೂ ವಿವೇಕವನ್ನು ಹಂಚುತ್ತಾ ಸಾಗಿದ. ಶಿಷ್ಯರ ಮತ್ತು ಅನುಯಾಯಿಗಳ ಪರಂಪರೆ ಉತ್ತಮವಾಗಿ ನಿರ್ಮಿಸೋದಕ್ಕೆ ಅವನು ಸನ್ನದ್ಧನಾದ. ಜನರನ್ನು ಬೌದ್ಧಿಕ ಗೊಂದಲದಿಂದ ನೈತಿಕರಾಗಿ ಮತ್ತು ಆಧ್ಯಾತ್ಮಿಕರಾಗಿ ಮೇಲೆತ್ತುವುದರ ಮೂಲಕ ರಾಷ್ಟ್ರೀಯ ಜೀವನವನ್ನು ಅವರಿಗೆ ಅನುಗ್ರಹಿಸಿದ. ಇದೆಲ್ಲವನ್ನೂ ಗಮನಿಸಬೇಕು. ಹೇಗೆ ಬುದ್ಧ ಕೇವಲ ಧಾರ್ಮಿಕ ವ್ಯಕ್ತಿ ಅಲ್ಲ, ಕೇವಲ ಧರ್ಮ ಜಗನ್ಮಿಥ್ಯ ಅಥವಾ ಜಗತ್ತಿನಿಂದ ಏನೂ ಪ್ರಯೋಜನ ಇಲ್ಲ ಅಂತ ಹೇಳುವಂತಹ ರೀತಿಯಲ್ಲಿ ತಪ್ಪು ವಿಶ್ಲೇಷಣೆಗಳನ್ನು ಇವತ್ತು ನಾವೇನು ನೋಡ್ತೇವೆ. ಶಂಕರಾಚಾರ್ಯರ ಜಗನ್ಮಿಥ್ಯ ಅಂತಕ್ಕಂಥದ್ದನ್ನು ಕೂಡ ಎಷ್ಟೆಷ್ಟು ತಪ್ಪಾಗಿ ಜನ ವಿಶ್ಲೇಷಿಸ್ತಾರೆ. ಬುದ್ಧ ಈ ರೀತಿಯ ತಪ್ಪು ವಿಶ್ಲೇಷಣೆಗಳಿಗೆ ದಾರಿ ಮಾಡಿಕೊಡಲಿಲ್ಲ. ಅವನು ಎಲ್ಲರ ಅಭ್ಯುದಯಕ್ಕಾಗಿ ಸಂಕಲ್ಪಿಸಿದ. ಬುದ್ಧನಾದ ಗೌತಮನನ್ನು ಏಷ್ಯಾದ ಬೆಳಕು ಅಂತಲೇ ಗುರುತಿಸಲಾಗಿದೆ. ಇದಕ್ಕೆ ಕಾರಣ ಬುದ್ಧನ ಬೌದ್ಧ ಧರ್ಮದ ಪ್ರಮುಖ ಅನುಯಾಯಿಯಾಗಿದ್ದ ಚಕ್ರವರ್ತಿ ಅಶೋಕ ಅಂತ H.G. ವೇಲ್ಸ್ ಅಂತಕ್ಕಂಥ ಇತಿಹಾಸಜ್ಞ ದಾಖಲಿಸ್ತಾರೆ. H.G. ವೇಲ್ಸ್ ಅಶೋಕನನ್ನು ಕುರಿತು ಹೇಳಿದಂತಹ ಒಂದು ಅದ್ಭುತವಾದ ಮಾತು ಇಲ್ಲಿ ಉಲ್ಲೇಖಾರ್ಹ. ಚರಿತ್ರೆಯ ಪುಟಗಳನ್ನು ಕಿಕ್ಕಿರಿದು ತುಂಬಿರುವ ಸಾವಿರಾರು ಚಕ್ರವರ್ತಿಗಳ ಹೆಸರುಗಳ ನಡುವೆ ಅವರ ವೈಭವ, ಗುಣಶೀಲಗಳು, ಪಾವಿತ್ರ್ಯ, ರಾಜಗಾಂಭೀರ್ಯಗಳೆಲ್ಲದರಲ್ಲೂ ಅಶೋಕನ ಹೆಸರು ತಾರೆಯ ಹಾಗೆ ತಾನೇ ತಾನಾಗಿ ಹೊಳೆದು ಪ್ರತ್ಯೇಕವಾಗಿ ನಿಲ್ಲುತ್ತದೆ. ಓಲ್ಗಾದಿಂದ ಜಪಾನ್ವರೆಗೆ ಆತನಿಗೆ ಇಂದೂ ಗೌರವವಿದೆ. ಚೈನಾ, ಟಿಬೆಟ್ ಹಾಗೂ ಭಾರತದಲ್ಲೂ ಅಲ್ಲಿ ಆತನ ಸಿದ್ಧಾಂತವನ್ನು ಮರೆಯಲಾಗಿದ್ದರೂ ಬುದ್ಧನ ಮಹಾನ್ ವ್ಯಕ್ತಿತ್ವದ ನೆನಪುಗಳನ್ನು
ಸಾಂಪ್ರದಾಯಿಕವಾಗಿ ಕಾಯ್ದಿಡಲಾಗಿದೆ. ಕಾನ್ಸ್ಟಂಟೈನ್ ಮತ್ತು ಶಾರ್ಲ್ಮನ್ರ ಹೆಸರುಗಳನ್ನು ಕೇಳಿರಬಹುದಾದ ಜನರಿಗಿಂತಲೂ ಹೆಚ್ಚಾದ ಸಂಖ್ಯೆಯಲ್ಲಿ ಜನರು ಅಶೋಕನನ್ನು ನೆನಪು ಮಾಡಿಕೊಳ್ಳುತ್ತಾರೆ. ಇದು H.G. ವೆಲ್ಸ್ ಅವರ ಅಭಿಪ್ರಾಯ. ಬುದ್ಧನ ಆಧ್ಯಾತ್ಮಿಕ ಪಯಣವನ್ನು ಸ್ವಲ್ಪ ಗಮನಿಸೋದಕ್ಕೆ ಪ್ರಯತ್ನ ಮಾಡೋಣ. ಅವನಿಗೆ ಈರ್ವರು ಪ್ರಮುಖ ಗುರುಗಳಿದ್ದರು. ಮೊದಲನೆಯ ಗುರುವಿನ ಹೆಸರು ಆಲಾರ ಕಾಲಾಮ ಅಂತಕ್ಕಂಥದ್ದು. ಎರಡನೆಯ ಗುರು ಉದ್ದಕ ಅನ್ನುವಂತಹ ವ್ಯಕ್ತಿ. ಉಪನಿಷತ್ನಲ್ಲಿ ನಾವು ಗಮನಿಸ್ತೇವೆ, ಪ್ರಾಚೀನ ಋಷಿವಾಣಿ ಹೇಳುತ್ತೆ, ಭಿದ್ಯತೆ ಹೃದಯ ಗ್ರಂಥಿ ಛಿದ್ಯಂತೆ ಸರ್ವ ಸಂಶಯಾ ಕ್ಷೀಯಂತೆ ಚಾಸ್ಯ ಕರ್ಮಾಣಿ ತಸ್ಮಿನ್ ದೃಷ್ಟೇ ಪರಾವರೆ. ಅರ್ಥಾತ್ ಪರಮಸತ್ಯವನ್ನು ಕಂಡಾಗ ಹೃದಯದ ಗಂಟುಗಳು ಕತ್ತರಿಸಿ ಹೋಗುತ್ತವೆ, ಎಲ್ಲ ಸಂಶಯಗಳು ನಿವಾರಣೆಗೊಳ್ಳುತ್ತವೆ, ಎಲ್ಲ ಕರ್ಮಗಳ ಮೂಲಗಳು ನಾಶವಾಗುತ್ತದೆ. ಬುದ್ಧನಿಗೆ ಆದ ಅನುಭವವೂ ಇದೆ. ಉಪನಿಷತ್ ಪ್ರತಿಪಾದಿಸಿದಂತಹ ಈ ಅದ್ಭುತವಾದ ಅನುಭವ ಬುದ್ಧನ ಪಾಲಾಯಿತು. ಬುದ್ಧನ ಮಾರ್ಗವನ್ನು ಮಧ್ಯಮ ಮಾರ್ಗ ಅಂತ ಗುರುತಿಸಿದ್ದಾರೆ. ಆಧ್ಯಾತ್ಮಿಕ ಬದುಕಿಗಾಗಿ ಕಠಿಣ ತಪೋನಿಷ್ಠವೂ ಅಲ್ಲದ, ಲೋಲುಪವೂ ಅಲ್ಲದ ಮಧ್ಯಮ ಮಾರ್ಗವನ್ನು ಬುದ್ಧ ಬೋಧನೆ ಮಾಡಿದ್ದಾನೆ. ನಾವು ಗಮನಿಸ್ತೇವೆ, ಶ್ರೀಕೃಷ್ಣ ಭಗವದ್ಗೀತೆಯ 6ನೇ ಅಧ್ಯಾಯದಲ್ಲಿ 2 ವಿಶಿಷ್ಟವಾದ ಮಾತುಗಳ ಮೂಲಕ ಅಭಯವನ್ನು ನೀಡ್ತಾನೆ. ಒಂದು ಸ್ಪಷ್ಟ ಸಂದೇಶವನ್ನು ಜಗತ್ತಿಗೆ ಕೊಡ್ತಾನೆ. ಏನದು? ಯೋಗವೆಂದರೆ ಅತಿಯಾಗಿ ತಿನ್ನುವವನಿಗಾಗಲಿ, ಏನೂ ತಿನ್ನದವನಿಗಾಗಲಿ, ನಿದ್ರೆ ಮಾಡದವನಿಗಾಗಲಿ, ಅತಿನಿದ್ರೆ ಮಾಡುವವನಿಗಾಗಲಿ ಯೋಗವೆಂಬುದು ಸಾಧ್ಯವಿಲ್ಲ. ಇದು ಮೊದಲನೇ ಮಾತು, ಸ್ಪಷ್ಟೀಕರಣ. ಎರಡನೇ ಮಾತು, ಯಾರು ಸೂಕ್ತವಾದಷ್ಟು ತಿನ್ನುವನೋ, ಸೂಕ್ತ ವಿಹಾರದಲ್ಲಿ ತೊಡಗುವನೋ, ಸಾಕಷ್ಟು ಕೆಲಸ ಮಾಡಿ ನಿದ್ರೆ ಮತ್ತು ಎಚ್ಚರದಲ್ಲಿ ಯುಕ್ತಾಯುಕ್ತತೆಯನ್ನು ಗಮನಿಸುವನೋ, ಅಂಥವನಿಗೆ ಯೋಗವೆಂಬುದು ದುಃಖವನ್ನು ನಿರ್ನಾಮ ಮಾಡುತ್ತದೆ ಅನ್ನೋದು ಕೃಷ್ಣನ ಅಭಯ. ಇಲ್ಲಿ ಗಮನಿಸಬೇಕು ನಾವು, ಈ ರೀತಿಯಲ್ಲಿ ಯೋಗಕ್ಕೆ ಪೂರಕವಾದ ಜೀವನದ ಬಗ್ಗೆ ಬುದ್ಧ ಚೆಲ್ಲಿದ ಬೆಳಕು ಅತ್ಯಂತ ಸ್ಪಷ್ಟ. ಉಪನಿಷತ್ತುಗಳಿಗೆ ಮತ್ತು ಬುದ್ಧ ಚಿಂತನೆಗಳಿಗೆ ನಾವು ಕಾಣಬಹುದಾದ ವ್ಯತ್ಯಾಸಗಳನ್ನು ಗಮನಿಸೋದಾದರೆ, ಒಂದರ್ಥದಲ್ಲಿ ಜಗತ್ತು ದುಃಖಮಯ, ಬದುಕು ದುಃಖಮಯ, ದುಃಖಕ್ಕೆ ತೃಷ್ಣೆಯೇ ಕಾರಣ. ಈ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಉಪನಿಷತ್ತುಗಳ ಮತ್ತು ಬುದ್ಧನ ಸಂದೇಶಗಳಲ್ಲಿ ಸಾಕಷ್ಟು ಸಾಮ್ಯತೆ ಇದೆ. ಆದರೆ ಕೆಲವು ವಿಚಾರಗಳನ್ನು ಎತ್ತಿ ಹೇಳುವುದರಲ್ಲಿ, ವಿವರಿಸುವುದರಲ್ಲಿ, ಮರೆಯಾಗಿಸುವುದರಲ್ಲಿ ವ್ಯತ್ಯಾಸ ಇದೆ. ಬುದ್ಧ ಏನು ಹೇಳ್ತಾನೆ? ದುಃಖದ ವಿಷಯವನ್ನೇ ಅವನು ಎತ್ತಿ ಹೇಳ್ತಾನೆ. ನಿರ್ವಾಣದ ಕಡೆಗೆ ಕರೆದೊಯ್ಯುವ ಪಥವನ್ನು ಹೇಳ್ತಾನೆ. ಆದರೆ ಗುರಿಯನ್ನು ಮತ್ತು ಸ್ಥಿತಿಯನ್ನು ನಿರ್ವಚಿಸುವುದನ್ನು ಬುದ್ಧ ಕಡೆಗಣಿಸ್ತಾನೆ. ಬುದ್ಧನ ಬೋಧನೆಗಳಲ್ಲಿ ಜೀವನದಲ್ಲಿರುವ ದುಃಖಕ್ಕೆ ಹೆಚ್ಚಿನ ಮಹತ್ವವನ್ನು ನಾವು ನೋಡ್ತೇವೆ. ಆದರೆ ಉಪನಿಷತ್ತುಗಳ ವೈಶಿಷ್ಟ್ಯವನ್ನು ನೋಡಿ. ಉಪನಿಷತ್ತುಗಳು ಜೀವನದಲ್ಲಿ ಬರುವಂತಹ ದುಃಖಗಳಿಗೆ ಹೆಚ್ಚಿನ ಮಹತ್ವ ಕೊಡೋದಿಲ್ಲ. ಎರಡನೇದು, ದುಃಖದ ಅಸ್ತಿತ್ವವನ್ನು ಅವು ಒಪ್ಪುತ್ತವೆ. ಆದರೆ ಉಪನಿಷತ್ತುಗಳು ನೀಡುವ ಸಮಾಧಾನ ಏನು ಗೊತ್ತಾ? ಜೀವನದಲ್ಲಿ ನೋವು ಆನಂದದಾಯಕವಾದದ್ದು ಅಂತ ಘೋಷಿಸ್ಬಿಡುತ್ತವೆ. ನೋವನ್ನು ಆನಂದದಾಯಕವಾಗಿಸ್ಕೋಬೇಕಾದ್ದು ಮನುಷ್ಯನ ನಿಜವಾದ ಪ್ರಕೃತಿಯಾಗಬೇಕು ಅನ್ನುವ ಸಂದೇಶ ಉಪನಿಷತ್ನಲ್ಲಿ ನಮಗೆ ಸ್ಪಷ್ಟವಾಗುತ್ತೆ. ಎಷ್ಟು ಅದ್ಭುತವಾಗಿ ತಿಳಿಯಾಗಿ ನಮಗೊಂದು ಭರವಸೆಯನ್ನು ಉಪನಿಷತ್ತು ಕೊಟ್ಟಿದೆ ಅನ್ನೋದನ್ನ ಗಮನಿಸಬೇಕು. ಬುದ್ಧ ತತ್ವವನ್ನು ಅಧ್ಯಯನ ಮಾಡಿದಾಗ
ನಮಗೆ ಅರ್ಥವಾಗ್ತಕ್ಕಂಥದ್ದು ಬುದ್ಧ ಎಂದೂ ಕೂಡ ಅತಿ ಭೌತಿಕವಾದ ತತ್ವವನ್ನು ಆಧರಿಸಲಿಲ್ಲ. ಅವನು ವಿಶೇಷವಾಗಿ ಆಧರಿಸಿದಂತಹ ಎರಡು ತತ್ವಗಳು, ಒಂದು ಮನೋವಿಜ್ಞಾನ, ಮತ್ತೊಂದು ನೈತಿಕತೆ. ಇಲ್ಲಿ ಅವಧಾರಣೆಯ ಪ್ರಶ್ನೆ ಬರುತ್ತೆ. ಮೊದಲನೇ ವಿಚಾರ ನೋಡಿ, ಮನುಷ್ಯನನ್ನಷ್ಟೇ ಗಮನದಲ್ಲಿಟ್ಕೊಂಡು ಬದುಕನ್ನು ವಿಶ್ಲೇಷಿಸೋದಕ್ಕೆ ಹೋದರೆ ಅಂತಹ ಬದುಕು ದುಃಖದಾಯಕ. ಆದರೆ ಮನುಷ್ಯ ಜೀವನದ ಪರಮ ಆದರ್ಶವನ್ನು ಗಮನದಲ್ಲಿಟ್ಕೊಂಡು ಬದುಕನ್ನು ವಿಶ್ಲೇಷಿಸಕ್ಕೆ ಹೋದರೆ ನಿಜಕ್ಕೂ ಕೂಡ ಬದುಕೊಂದು ಹೋರಾಟ, ಸವಾಲು, ಇದೊಂದು ಹರ್ಷದಾಯಕ. ಎರಡೂ ನಿರ್ಣಯಗಳು ಸತ್ಯ ಅನ್ನೋದನ್ನ ಗಮನಿಸಬೇಕು ನಾವು. ಬಹಿರಂಗ ಮತ್ತು ಅಂತರಂಗ ಸತ್ವಗಳ ಸಂಪರ್ಕವನ್ನು ಕಡಿದುಕೊಂಡು ಬಿಟ್ಟರೆ ಶಾಂತ ವ್ಯಕ್ತಿತ್ವದೊಡನೆ ಒಂಟಿಯಾಗಿ ಬದುಕೋದು ದುಃಖದಾಯಕ ಅನ್ನೋದು ಉಪನಿಷತ್ತಿನ ಅಭಿಪ್ರಾಯ. ಶಾಂತವಾದ ಒಂಟಿಯಾದ ವ್ಯಕ್ತಿಯಲ್ಲಿ ನೋವು, ಒತ್ತಡಗಳು ಮೂಡುತ್ತವೆ. ಜಗತ್ತು ಮತ್ತು ಆತ್ಮಗಳೆರಡೂ ಸತ್ ಚಿತ್ ಆನಂದದ ಬ್ರಹ್ಮಸ್ವರೂಪಗಳು. ಸಾಗರದಿಂದ ಬೇರೆಯಾದರೆ ಒಂಟಿತನ, ಪ್ರತ್ಯೇಕತೆಗಳು ವ್ಯಕ್ತಿಯನ್ನು ಶೂನ್ಯವಾಗಿಸಿಬಿಡುತ್ತೆ. ಮನುಷ್ಯ ಶೂನ್ಯನಾಗೋದಕ್ಕೆ ಹೆದರ್ತಾನೆ. ಅಷ್ಟೇ ಅಲ್ಲ, ಶೂನ್ಯತ್ವವನ್ನು ಹೋಗಲಾಡಿಸ್ಕೊಳ್ಳೋದಕ್ಕೆ ಮತ್ತೂ ಹೆದರ್ತಾನವನು. ಇಲ್ಲಿ ಶಂಕರಾಚಾರ್ಯರ ಸಿದ್ಧಾಂತ ಮಹತ್ವಪೂರ್ಣವಾಗಿ ನಮಗೆ ಗೋಚರಿಸುತ್ತೆ. ಏನದು? ಶುದ್ಧ ಅಸ್ತಿತ್ವದ ಸಾಗರದಿಂದ ಸಂಪರ್ಕವನ್ನು ಕಡಿದುಕೊಂಡ್ರೆ ಇಡೀ ಜಗತ್ತು ಶೂನ್ಯವಾಗಿ ಬಿಡುತ್ತೆ. ಪರಮ ಆತ್ಮನಿಂದ ಬದುಕು ಅಥವಾ ಪ್ರಪಂಚ ಬೇರೆ ಆದರೆ ಎಲ್ಲ ಅಸ್ತಿತ್ವ, ಹರ್ಷ ಮತ್ತು ಜ್ಞಾನಗಳಿಗೆ ಮೂಲವಾದ ವಿಚಾರಗಳಿಂದಲೇ ನಾವು ಬೇರ್ಪಟ್ಟಂತೆ ಅನ್ನೋದು ಇದರ ಅಂತರಾರ್ಥ. ಇದು ಎಷ್ಟು ಅದ್ಭುತವಾದ ಸತ್ಯ ಅಂದರೆ, ಶ್ರೀರಾಮಕೃಷ್ಣರು ಹೇಳ್ತಾರೆ, ಸೊನ್ನೆ ಎಂಬುದು ಒಂದರ ನಂತರ ಬಂದರಷ್ಟೇ ಅದಕ್ಕೆ ಬೆಲೆ. ಒಂದನ್ನು ತೆಗೆದರೆ ಎಷ್ಟೇ ಸೊನ್ನೆಗಳಿದ್ದರೂ ಅದರ ಬೆಲೆ ಸೊನ್ನೆ. ನಮ್ಮ ಜೀವನದಲ್ಲೂ ಕೂಡ ಹಾಗೆ. ವಾಸ್ತವವೆಂಬ ಒಂದರಿಂದ ಬೇರ್ಪಡಿಸಲ್ಪಟ್ಟಾಗ ಜೀವನ ದುಃಖಮಯವಾಗುತ್ತೆ, ಜೀವನ ಅಂಧಕಾರದಲ್ಲಿ ತೊಳಲಾಡುವಂತಾಗತ್ತೆ. ಅಷ್ಟೇ ಅಲ್ಲ, ಜೀವನ ಅರ್ಥಹೀನವಾಗಿಬಿಡುತ್ತೆ. ಭಗವಾನ್ ಬುದ್ಧ ಅಜ್ಞಾನ, ಆಸೆ, ಭ್ರಮೆ, ದುಃಖ ಮತ್ತು ಸಾವು ಇವುಗಳಿಗೆ ಬದ್ಧನಾದ ಮನುಷ್ಯನ ಆತ್ಮವನ್ನು ತನ್ನ ಬೋಧನೆಯ ಕೇಂದ್ರ ಬಿಂದುವಾಗಿ ಇಟ್ಕೊಂಡ. ಬುದ್ಧನಲ್ಲಿದ್ದ ಅನುಕಂಪದ ವಿಶೇಷ ಗುಣ ಮನುಷ್ಯನಿಗೆ ಶಾರೀರಿಕ ಬಲವನ್ನು ಕೊಟ್ಟಿದೆ, ಮನುಷ್ಯನ ಮನಸ್ಸಿಗೆ ಬೆಳಕನ್ನು ಕೊಟ್ಟಿದೆ, ಹೃದಯಕ್ಕೆ ಶಾಂತಿ, ಉಲ್ಲಾಸ, ವಿವೇಕಗಳನ್ನು ದೊರಕಿಸಿಕೊಟ್ಟಿದೆ. ಹೀಗಾಗಿ ಬುದ್ಧನ ಚಿಂತನೆಯನ್ನು ನಾವು ನೈತಿಕತೆಯ ಮೇಲೆ ಮತ್ತು ಮನೋವಿಜ್ಞಾನದ ಮೇಲೆ ಆಧರಿಸಿದಂಥದ್ದು ಅನ್ನೋದನ್ನು ಸ್ಪಷ್ಟಪಡಿಸೋದಕ್ಕೆ ಸುಲಭವಾಗುತ್ತೆ. ಇನ್ನು ಬುದ್ಧನ ಉಪದೇಶಾಮೃತಗಳಲ್ಲಿ ಕೆಲವನ್ನು ಗಮನಿಸೋಣ. ದಾನದ ಬಗ್ಗೆ ಬುದ್ಧ ಚೆಲ್ಲಿದ ಬೆಳಕು ಅದ್ಭುತವಾದ್ದು. ಆತ ಹೇಳ್ತಾನೆ, ದಾನಿಯನ್ನು ಎಲ್ಲರೂ ಪ್ರೀತಿಸ್ತಾರೆ, ದಾನಿಯ ಸ್ನೇಹವನ್ನು ಸಕಲರೂ ಬಯಸ್ತಾರೆ. ಅನ್ನದಾನ ಮಾಡಿದ್ರೆ ನಾವು ಆರೋಗ್ಯಶಾಲಿಗಳಾಗುತ್ತೇವೆ, ವಸ್ತ್ರದಾನ ಮಾಡಿದ್ರೆ ನಮ್ಮ ಸೌಂದರ್ಯ ಹೆಚ್ಚುತ್ತೆ. ಆದರೆ ದಾನ ಮಾಡೋದಕ್ಕೆ ಒಂದು ಕಾಲಾಂತ ಇದೆ, ಒಂದು ರೀತಿ ಅಂತ ಇದೆ. ಇದನ್ನು ನಿರ್ಲಕ್ಷಿಸಬಾರದು. ದಾನಿಯು ಮುಕ್ತಿಯ ಮಾರ್ಗವನ್ನು ಕಂಡುಕೊಳ್ತಾನೆ. ಬಿತ್ತಿದ ಬೀಜ ಕ್ರಮವಾಗಿ ಮೊಳೆತು ಮರವಾಗಿ ಹೂ ತಳೆದು ಹಣ್ಣು ನೀಡುತ್ತಲ್ಲ, ಹಾಗೆಯೇ ನಾವು ಮಾಡಿದಂತಹ ದಾನ ಕ್ರಮೇಣ ಸತ್ಫಲವನ್ನು ಕೊಡುತ್ತೆ. ನಾವು ಸಹಾನುಭೂತಿಯಿಂದ ಅನವರತವೂ ಸತ್ಕರ್ಮಗಳನ್ನು ನೆರವೇರಿಸ್ತಾ ಹೋದರೆ ಯಾವುದನ್ನು ಅಮರತ್ವ ಅಂತೀವೋ ಆ ದಿಕ್ಕಿನಲ್ಲಿ ನಮ್ಮ ಸಂಚಾರದ ಮಾರ್ಗ ಸುಸ್ಪಷ್ಟವಾಗುತ್ತೆ. ಇದು ದಾನವನ್ನು ಕುರಿತು ಬುದ್ಧ ಹೇಳಿದಂತಹ ವಿಶೇಷವಾದ ಉಪದೇಶ.
ಇನ್ನು ಕರ್ಮಫಲದ ಬಗ್ಗೆ ಬುದ್ಧನ ಮಾತುಗಳನ್ನು ಗಮನಿಸೋಣ. ನಾವು ಮಾಡುವ ಒಳ್ಳೆಯ ಮತ್ತು ಕೆಟ್ಟ ಕರ್ಮಗಳು ನಮ್ಮನ್ನು ನೆರಳಿನಂತೆ ನಿರಂತರ ಅನುಸರಿಸುತ್ತವೆ. ಹೃದಯದಲ್ಲಿ ಪ್ರೇಮ, ನಿಸ್ವಾರ್ಥತೆಗಳು ಇಲ್ಲದೇ ಇದ್ದರೆ ಯಾವ ಸೇವಾ ಕಾರ್ಯವೂ, ಯಾವ ಆಡಳಿತವೂ ಯಶಸ್ವಿಯಾಗುವುದಿಲ್ಲ. ಇಂದ್ರಿಯಗಳನ್ನೆಲ್ಲ ಹತೋಟಿಗೆ ತಂದುಕೋಬೇಕು. ನಿನ್ನ ಯಜಮಾನಿಕೆಯನ್ನೇ ಮತ್ತು ಈ ದೊರೆತನದ ಹಿರಿಮೆಯನ್ನೇ ಮನಸ್ಸಿನಲ್ಲಿ ಮೆಲುಕು ಹಾಕುತ್ತಾ ಇರಬೇಡ. ನಿನ್ನನ್ನು ಸ್ತುತಿಸುವ ಹೊಗಳು ಭಟ್ಟರ ಮಾತಿಗೆ ಕಿವಿಗೊಡಬೇಡ. ನೋಡಿ ಎಂಥ ಮಾತುಗಳು. ಇನ್ನು ವಿವೇಕವನ್ನು ಕುರಿತು ಬುದ್ಧ ಹೇಳಿದಂಥ ಮಾತುಗಳು ಅತ್ಯಂತ ಆಲೋಚನೀಯವಾದ್ದು. ನಮ್ಮ ಸುತ್ತಮುತ್ತ ಜನನ, ಮರಣ, ರೋಗ, ವೃದ್ಧಾಪ್ಯ ಇಂತಹ ದುಃಖದ ಬೆಟ್ಟಗಳು ಆವರಿಸಿರುತ್ತವೆ. ಯಾರು ಧರ್ಮ ಮಾರ್ಗದಲ್ಲಿ ನಡೀತಾರೋ ಅವರು ಮಾತ್ರವೇ ಈ ದುಃಖದ ಬೆಟ್ಟಗಳನ್ನು ದಾಟಿ ಮುನ್ನಡೀತಾರೆ. ವಿವೇಕಿಗಳಾದವರು ಶರೀರ ಸುಖದ ಚಾಪಲ್ಯವನ್ನು ತಿರಸ್ಕರಿಸ್ತಾರೆ. ಅವರು ಕಾಮವನ್ಯ ತ್ಯಜಿಸಿ ಆಧ್ಯಾತ್ಮಿಕ ಸಾಧನೆಯಲ್ಲಿ ಮುಂದುವರಿಯೋದಕ್ಕೆ ಸದಾ ಪ್ರಯತ್ನಿಸ್ತಾರೆ. ಹೊತ್ತಿಕೊಂಡು ಉರಿಯುವ ಮರದ ಮೇಲೆ ಕುಳಿತಿರ್ತಕ್ಕಂಥ ಪಕ್ಷಿಗಳು ಹೇಗೆ ಚಿಲಿಪಿಲಿಗುಟ್ಟುವುದಿಲ್ವೋ ಹಾಗೆಯೇ ಕಾಮ ತುಂಬಿಕೊಂಡವರಲ್ಲಿ ಸದ್ಗುಣಗಳು ಹೊರಕ್ಕೆ ಬರಲಾರವು. ಈ ವಿಷಯವನ್ನು ಅರಿಯದೇ ಇರುವವರ ಮನಸ್ಸು, ಅವರು ಪಂಡಿತರೇ ಆದರೂ ಕೂಡ ಮೋಡ ಕವಿದಂತೆ ಇರುತ್ತೆ. ಮುಂದುವರೆದು ಹೇಳ್ತಾನೆ ಬುದ್ಧ, ಯಾರಲ್ಲಿ ವಿವೇಕ ಬುದ್ಧಿ ಇರುತ್ತದೆಯೋ ಅಂಥವರು ಕಾಮಾದಿ ವಿಲಾಸಗಳ ವಿಷಯದಲ್ಲಿ ಎಚ್ಚರದಿಂದಿರುತ್ತಾರೆ. ಮನಸ್ಸು ಎಚ್ಚೆತ್ತ ಮನಸ್ಸು ಆಗಬೇಕಾದರೆ ವಿವೇಕ ಬೇಕು. ವಿವೇಕದ ಕಡೆಗೆ ಗಮನ ಕೊಡದಿದ್ದರೆ ಜೀವನದುದ್ದಕ್ಕೂ ನಾವು ಮುಗ್ಗರಿಸುತ್ತಲೇ ಬದುಕಬೇಕಾಗುತ್ತದೆ. ಎಲ್ಲ ಧರ್ಮಗಳ ಬೋಧನೆಗಳು ಈ ವಿವೇಕದ ಕಡೆಗೆ ಗಮನವನ್ನು ಸೆಳೆಯುತ್ತವೆ. ಏಕೆಂದರೆ ವಿವೇಕದಿಂದ ಮಾತ್ರವೇ ಸತ್ಯದರ್ಶನ ಅನ್ನೋದು ಭಗವಾನ್ ಬುದ್ಧನ ನಿಖರ ನಿಲುವು. ಇನ್ನು ಬುದ್ಧನನ್ನು ವಿಮರ್ಶಿಸಬೇಕಾದರೆ, ಬುದ್ಧನನ್ನು ಕೊಂಡಾಡಬೇಕಾದರೆ ಬಹಳಷ್ಟು ಜನ ಡಿಸ್ಟಾರ್ಟೆಡ್ ವರ್ಷನ್ಸನ್ನು ನಮ್ಮ ಮುಂದೆ ಇಡ್ತಾರೆ. ಉದಾಹರಣೆಗೆ ಬ್ರಾಹ್ಮಣತ್ವದ ಬಗ್ಗೆ, ವೈದಿಕ ಧರ್ಮದ ಬಗ್ಗೆ, ಬ್ರಾಹ್ಮಣ್ಯದ ಬಗ್ಗೆ ಬುದ್ಧ ಇವುಗಳ ವಿರೋಧಿಯಾಗಿದ್ದ ಅಂತ ಬಿಂಬಿಸ್ತಾರೆ. ಇದು ಅತ್ಯಂತ ದೋಷಪೂರ್ಣವಾದ ವಿಚಾರ. ಯೇಸು ಕ್ರಿಸ್ತನಿಗಿಂತ 7 ಶತಮಾನಗಳ ಮೊದಲೇ ಬುದ್ಧನ ಅವತರಣವಾಗಿತ್ತು. ಬುದ್ಧನಲ್ಲಿ ಪ್ರೇಮ ಕಾರುಣ್ಯದ ದಿವ್ಯ ಸಂದೇಶ ಮೇಳೈಸಿತ್ತು. ಜಾತಿ ಮತಗಳ ಭೇದವಿಲ್ಲದೆ ಸನ್ಯಾಸಿಗಳ ಸಂಘವನ್ನು ಸ್ಥಾಪಿಸಿದಂತಹ ಮಹಾತ್ಮ ಅವನಾಗಿದ್ದಾನೆ. ಭಗವಾನ್ ಬುದ್ಧ ಬ್ರಾಹ್ಮಣತ್ವದ ಮಹಾನ್ ಆದರ್ಶವನ್ನು ಗೌರವಿಸಿ ಮೆಚ್ಚಿಕೊಂಡಿದ್ದ. ಬೌದ್ಧ ಶಾಸ್ತ್ರಗಳಲ್ಲಿ ಒಂದಾದ ಸುತ್ತ ಪಿಟಕದಲ್ಲಿರುವ ಖುದ್ದಕ ನಿಕಾಯದ ಧರ್ಮ ಪದದಲ್ಲಿ ಬ್ರಾಹ್ಮಣ ವಗ್ಗ ಎಂಬ ಅಧ್ಯಾಯ ಬ್ರಾಹ್ಮಣತ್ವದ ಆದರ್ಶವನ್ನು ಹೀಗೆ ಎತ್ತಿ ಹಿಡಿಯುತ್ತೆ. ಬುದ್ಧ ಹೇಳ್ತಾನೆ, ಯಾವನು ಸಂಕೊಲೆಗಳಿಂದಲೂ ಭಯಗಳಿಂದಲೂ ಮುಕ್ತನಾಗಿರುವನೋ, ಯಾರಿಗೆ ಈ ದಡ ಆ ದಡ ಅಥವಾ ಎರಡೂ ದಡಗಳೆಂಬುವು ಇಲ್ಲವೋ ಅವನನ್ನು ನಾನು ಬ್ರಾಹ್ಮಣ ಎಂದು ಕರೆಯುತ್ತೇನೆ. ಯಾರು ಧ್ಯಾನಸ್ಥ ಸ್ವಭಾವದವನೋ, ಆಸೆಗಳಿಂದ ಮುಕ್ತನೋ, ಕಲ್ಮಶರಹಿತನೋ, ಕೃತಕೃತ್ಯನೋ, ಉನ್ನತ ಸಂತನೋ,
ಅಂತಹವನನ್ನು ನಾನು ಬ್ರಾಹ್ಮಣ ಎಂದು ಕರೆಯುತ್ತೇನೆ. ಕೇಡನ್ನು ಬದಿಗೆ ಇರಿಸಿಕೊಂಡಿರುವುದರಿಂದ, ಕೇಡನ್ನು ನಿರ್ಲಕ್ಷಿಸಿರುವುದರಿಂದ ಅವನು ಬ್ರಾಹ್ಮಣ. ಕೇಡನ್ನು ಬದಿಗೆ ಸರಿಸಿದವನು ಬ್ರಾಹ್ಮಣ. ಪ್ರಶಾಂತತೆಯಲ್ಲಿ ವಾಸ ಮಾಡುವವನು ಶ್ರಮಣ. ಕಲ್ಮಶಗಳನ್ನು ಬದಿಗೆ ಇರಿಸಿದವನು ಪಬ್ಬಜಿತ ಎಂದು ಬುದ್ಧ ಘೋಷಿಸ್ತಾನೆ. ಯಾವನು ದೇಹದಿಂದಲೂ ಮಾತಿನಿಂದಲೂ ಮನಸ್ಸಿನಿಂದಲೂ, ಕಾಯ ವಾಚ ಮನಸ, ಇತರರನ್ನು ಹಿಂಸಿಸುವುದಿಲ್ಲವೋ, ಯಾರು ಈ 3 ವಿಚಾರಗಳಲ್ಲಿ ಸಂಯಮಶೀಲರೋ ಅವರು ಬ್ರಾಹ್ಮಣರು. ಜಟೆ, ಹುಟ್ಟು ಮತ್ತು ಜಾತಿಯಿಂದಷ್ಟೇ ಯಾರು ಬ್ರಾಹ್ಮಣರಾಗಲಾರರು. ಯಾರು ಸತ್ಯವಂತರೋ ಧರ್ಮನಿಷ್ಠರೋ ಅವರೇ ಬ್ರಾಹ್ಮಣರು. ಯಾರು ಆಳವಾದ ವಿವೇಚನೆ ಉಳ್ಳವರೋ, ಜ್ಞಾನಿಯೋ, ಸರಿಯಾದ ಮತ್ತು ತಪ್ಪಾದ ಮಾರ್ಗಗಳನ್ನು ತಿಳಿದಿದ್ದಾರೆಯೋ, ಔನ್ನತ್ಯವನ್ನು ಮುಟ್ಟಿದ್ದಾರೆಯೋ ಅವರು ಬ್ರಾಹ್ಮಣರು. ಇದು ಬುದ್ಧನ ನಿಖರ ಅಭಿಪ್ರಾಯ. ಬ್ರಾಹ್ಮಣತ್ವ ಅನ್ನೋದು ಯಾವುದೇ ವ್ಯಕ್ತಿಯೋ ಗುಂಪೋ ಅಲ್ಲ. ಅದು ಮಾನವ ವಿಕಾಸದ ಅತ್ಯುನ್ನತ ಮಟ್ಟವನ್ನು ಸೂಚಿಸುತ್ತದೆ ಎಂದಿದ್ದಾನೆ ಬುದ್ಧ. ಬ್ರಾಹ್ಮಣತ್ವವೆಂಬುದು ದೇಶ, ಜಾತಿ, ಗುಂಪಿಗೆ ಸೀಮಿತವಲ್ಲ. ಬುದ್ಧನ ಬೋಧನೆಗಳಲ್ಲಿ ಬ್ರಾಹ್ಮಣ ಮತ್ತು ಶ್ರಮಣ ಎಂಬ 2 ಪದಗಳು ಮತ್ತೆ ಮತ್ತೆ ನಮಗೆ ಗೋಚರಿಸುತ್ತವೆ. ಬ್ರಾಹ್ಮಣರು ಗೃಹಸ್ಥರು, ಶ್ರಮಣರು ಸನ್ಯಾಸಿಗಳು. ಬ್ರಾಹ್ಮಣರನ್ನು ಮತ್ತು ಶ್ರಮಣರನ್ನು ಗೌರವಿಸಬೇಕು ಎಂದು ಭಗವಾನ್ ಬುದ್ಧ ಜಗತ್ತಿಗೆ ನಿರ್ದೇಶಿಸಿದ್ದಾನೆ. ಬುದ್ಧ ಹೇಳ್ತಾನೆ, ಧರ್ಮವೆಂಬುದು ಕೇವಲ ಮುನಿಗಳಿಗೆ ಸೀಮಿತವಲ್ಲ, ಅದು ಎಲ್ಲರಿಗೂ ಸಂಬಂಧಪಟ್ಟದ್ದು. ಸರ್ವಸಂಗ ಪರಿತ್ಯಾಗದ ವ್ರತವನ್ನು ಕೈಗೊಂಡ ಸನ್ಯಾಸಿಯಾದರೂ ಸರಿಯೇ, ಸಂಸಾರದಿಂದ ಇರ್ತಕ್ಕಂಥ ಗೃಹಸ್ಥನಾದರೂ ಸರಿಯೇ, ಧರ್ಮ ಪಾಲನೆ ಮಾಡದಿದ್ದರೆ ದಾರಿ ತಪ್ಪುವುದು ಖಂಡಿತ. ಅಧಃಪತನ ಹೊಂದುವ ಸನ್ಯಾಸಿಗಳೂ ಇದ್ದಾರೆ. ಹಾಗೆಯೇ ಋಷಿಗಳ ಮಟ್ಟಕ್ಕೆ ಏರಬಲ್ಲ ಸದ್ಗೃಹಸ್ಥರೂ ಇದ್ದಾರೆ. ಮುಂದುವರಿಸ್ತಾ ಹೇಳ್ತಾನೆ, ವಿಷಯ ಸುಖದ ಚಾಪಲ್ಯ ಸರ್ವರಿಗೂ ಅಪಾಯಕರ. ಇದು ಇಡೀ ಜಗತ್ತನ್ನೇ ಕೊಚ್ಚಿಕೊಂಡು ಹೋಗುತ್ತದೆ. ವಿಷಯ ಸುಖದ ಸುಳಿಯಲ್ಲಿ ಸಿಕ್ಕಿಕೊಂಡವರು ಪಾರಾಗುವುದು ಕಷ್ಟ, ಅತಿ ಕಷ್ಟ. ಆದರೆ ವಿವೇಕವೆಂಬ ದೋಣಿಯನ್ನು ಹಿಡಿ, ಆತ್ಮಶೋಧನೆ ಎಂಬ ಚುಕ್ಕಾಣಿಯನ್ನು ಹಿಡಿ. ಇದರಿಂದಷ್ಟೇ ನೀನು ವಿಷಯ ಸುಖದ ಸುಳಿಯಿಂದ ಪಾರಾಗಬಲ್ಲೆ. ನಿನ್ನ ವೈರಿಯಾದ ಮನ್ಮಥನ ಆಕ್ರಮಣದಿಂದ ಪಾರಾಗುವಂತೆ ಧರ್ಮದ ಕಹಳೆ ನಿನ್ನನ್ನು ಕೂಗಿ ಕರೆಯುತ್ತಿದೆ. ಆದ್ದರಿಂದ ಧರ್ಮವನ್ನು ನೀನು ಪಾಲನೆ ಮಾಡಲೇಬೇಕು. ನಮ್ಮ ಕರ್ಮದ ಫಲಗಳಿಂದ ಬಿಡಿಸಿಕೊಳ್ಳೋದು ಅಸಾಧ್ಯ. ಕರ್ಮ ಫಲದಿಂದ ಬಿಡಿಸಿಕೊಳ್ಳೋದು ಅಸಾಧ್ಯ ಎಂದಾದ ಮೇಲೆ ಯಾವಾಗಲೂ ಸತ್ಕರ್ಮಗಳನ್ನೇ ಮಾಡುವ ವಿವೇಕವನ್ನು ಬೆಳೆಸ್ಕೋ. ನಮ್ಮಿಂದ ಎಂದಿಗೂ ಕೆಟ್ಟ ಕೆಲಸ ನಡೆಯದಂತೆ ನಮ್ಮ ಆಲೋಚನೆಗಳ ಮೇಲೆ ಸದಾ ಎಚ್ಚರಿಕೆಯಲ್ಲಿ ಕಣ್ಣಿಟ್ಟಿರಬೇಕು. ಏಕೆಂದರೆ ನಾವು ಬಿತ್ತಿದಂತೆ ಬೆಳೆಯಲೇಬೇಕು ಅಂತ ಬುದ್ಧ ಹೇಳ್ತಾನೆ. ಅವನ ಬೋಧನೆಗಳನ್ನು ಮುಂದುವರಿಸ್ತಾ ಇನ್ನು ಕೆಲವು ಮಾತುಗಳನ್ನು ಹೇಳೋದಕ್ಕೆ ಬಯಸ್ತೇನೆ. ಜೀವನದಲ್ಲಿ ದುಃಖ ಎಂಬುದಿದೆ. ಇದು ಅವನ 4 ಪ್ರಮುಖ ಬೋಧನೆಗಳು. ಮೊದಲನೇ ಬೋಧನೆ, ಜೀವನದಲ್ಲಿ ದುಃಖ ಅಂತಕ್ಕಂಥದ್ದು ಇದೆ. ಹುಟ್ಟು, ಸಾವು, ರೋಗ, ವೃದ್ಧಾಪ್ಯ, ಇಷ್ಟರ ವಿರಹ, ಅನಿಷ್ಟರ ಸಹವಾಸ, ಬಯಸಿದ್ದು ಸಿಗದೇ ಇರುವಂಥದ್ದು. ಒಟ್ಟಿನಲ್ಲಿ ದೇಹ ಮನಸ್ಸುಗಳ ವ್ಯವಸ್ಥೆಯೇ ದುಃಖಮಯ.
ಎರಡನೇ ಸಂದೇಶ, ಅವನ ತಿಳುವಳಿಕೆಯ ಮಾತೇನು? ದುಃಖಕ್ಕೆ ಕಾರಣವಿದೆ. ಮೂಲ ಕಾರಣ ಏನು ಅಂದರೆ ಮನುಷ್ಯ ತನ್ನ ಸತ್ಸ್ವರೂಪವನ್ನು ಮರೆತಿರ್ತಕ್ಕಂಥದ್ದು. ಅಜ್ಞಾನದ ಸಹಾಯದಿಂದ ಮನುಷ್ಯ ದೇಹ ಮನಸ್ಸುಗಳಿಗೆ ಅಂಟ್ಕೊಂಡು ಬಿಡ್ತಾನೆ. ಅಜ್ಞಾನದ ಪ್ರಭಾವ. ಈ ಅಂಟಿನ ನಂಟು ಕಾರ್ಯಕಾರಣ ಸಂಬಂಧದಿಂದಾಗಿ ಪುನರ್ಜನ್ಮವನ್ನು ದೊರಕಿಸಿಕೊಟ್ಬಿಡುತ್ತೆ. ಹುಟ್ಟು ಸಾವುಗಳ ಯಾತನಾಮಯ ಪರಿಸ್ಥಿತಿಗೆ ವ್ಯಕ್ತಿಯೇ ಕಾರಣವೇ ಹೊರತು ವಿಧಿ ಆಕಸ್ಮಿಕಗಳಲ್ಲ. ಮೂರನೆಯ ಬೋಧನೆ, ಯಾತನೆಗಳು ಕೊನೆಗೊಳ್ಳಲು ಸಾಧ್ಯವಿದೆ. ಹೇಳ್ತಾನೆ, ದುಃಖಕ್ಕೆ ಕಾರಣವಿದೆ ಎಂದಾದ ಮೇಲೆ ದುಃಖದ ನಿರ್ಮೂಲನೆಗೂ ಮಾರ್ಗವಿರಬೇಕಲ್ಲವೇ? ಜಗತ್ತಿನಲ್ಲಿ ಕಾರಣವಿಲ್ಲದೆ ಯಾವುದೂ ಘಟಿಸುವುದಿಲ್ಲ. ಇದೇ ಬುದ್ಧನ ಪ್ರತೀತ್ಯ ಸಮುತ್ಪಾದ ಸಿದ್ಧಾಂತ. ನಾಲ್ಕನೆಯ ಬೋಧನೆ, ದುಃಖ ನಿವಾರಣೆಗೂ ಮಾರ್ಗವಿದೆ. ದುಃಖದ ಮೂಲ ಕಾರಣ ಅಜ್ಞಾನ. ನಿರ್ವಾಣವನ್ನು ಪಡ್ಕೊಳ್ಳೋದ್ರ ಮೂಲಕ ಅಜ್ಞಾನದಿಂದ ನಿವೃತ್ತಿ. ನಿರ್ವಾಣ ಅಂತಂದರೆ ಅದು ಪರಿಪೂರ್ಣ ಜ್ಞಾನ, ಅರ್ಥಾತ್ ಬೋಧಿಯನ್ನು ಪಡೆದುಕೊಳ್ಳುವಂಥದ್ದು. ಆಸೆಗಳೆಂಬ ಜ್ವಾಲೆಗಳನ್ನು ಆರಿಸುವಂತಹ ಪ್ರಕ್ರಿಯೆ. ಆಗ ಶಾಂತಿ, ಆನಂದ, ಸಮಸ್ತ ಜೀವಿಗಳ ಮೇಲೆ ಕರುಣೆ ಪ್ರಾಪ್ತವಾಗುತ್ತೆ. ನಿರ್ವಾಣ ಪಡೆಯೋದಕ್ಕೆ ಅಷ್ಟಾಂಗಿಕ ಮಾರ್ಗ ಅಂತ ಇದೆ. ಇದನ್ನೇ ಮಧ್ಯಪಂಥ ಅಂತ ನಾವು ಗುರುತಿಸುವಂಥದ್ದು. ಬುದ್ಧ ಪ್ರತಿಪಾದಿಸಿದಂತಹ ಈ ಮಧ್ಯಪಂಥ ಹೀಗಿದೆ. ಮೊದಲನೆಯದು ಸಮ್ಯಕ್ ದೃಷ್ಟಿ. 4 ಸತ್ಯಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು. ನಾನು ಪ್ರತಿಪಾದಿಸಿದ ಮೊದಲ 4 ಸತ್ಯಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು ಅಂತ ಬುದ್ಧದೇವ ಹೇಳ್ತಾ ಇದ್ದಾನೆ. ಎರಡನೇದು ಸಮ್ಯಕ್ ಸಂಕಲ್ಪ. ಸತ್ಯಗಳನ್ನು ಜೀವನದಲ್ಲಿ ಅಳವಡಿಸ್ಕೊಳ್ತೇನೆ ಅಂತ ನಿರ್ಧಾರಾತ್ಮಕವಾಗಿ ಬದುಕಬೇಕು. ಮೂರನೇದು ಸಮ್ಯಕ್ ವಾಕ್ಕು. ಸುಳ್ಳು, ಪಿಸುಣತನಗಳಿಂದ ದೂರವಿರಬೇಕು. ನಾಲ್ಕನೇದು ಸಮ್ಯಕ್ ಕ್ರಿಯಾ. ಕೊಲೆ, ಕಳ್ಳತನ, ಶೀಲ ಕಳೆದುಕೊಳ್ಳೋದು, ಮದ್ಯಪಾನ ಇವುಗಳಿಂದ ದೂರ ಇರಬೇಕು. ಐದನೇದು ಸಮ್ಯಕ್ ಆಜೀವ. ಬುದ್ಧ ಹೇಳ್ತಾನೆ, ಆಯುಧಗಳನ್ನಾಗಲಿ, ಮಾಂಸವನ್ನಾಗಲಿ, ಜೀವಂತ ಪ್ರಾಣಿಗಳನ್ನಾಗಲಿ, ವಿಷವನ್ನಾಗಲಿ, ಅಮಲು ತರುವ ಪದಾರ್ಥಗಳನ್ನಾಗಲಿ ಮಾರಾಟ ಮಾಡಿ ಜೀವನ ಮಾಡಬಾರದು. ಆರನೇದು ಸಮ್ಯಕ್ ವ್ಯಾಯಾಮ. ಕೆಟ್ಟ ಯೋಚನೆಗಳನ್ನು ತೊಡೆದು ಹಾಕಬೇಕು, ಒಳ್ಳೆಯ ಯೋಚನೆಗಳನ್ನು ರೂಢಿಸಿಕೊಳ್ಳಬೇಕು. ಏಳನೆಯದು ಸಮ್ಯಕ್ ಸ್ಮೃತಿ. ಅಂದರೆ ದೇಹ ಮನಸ್ಸುಗಳು ಎಂದಿಗೂ ಶಾಶ್ವತವಲ್ಲ ಅನ್ನೋ ನಿತ್ಯ ಸತ್ಯದ ನೆನಪಿನಲ್ಲಿ ಬದುಕಬೇಕು. ಎಂಟನೇದು ಮತ್ತು ಕಡೆಯದು ಸಮ್ಯಕ್ ಸಮಾಧಿ. ಇದರ ಅರ್ಥ ಮನಸ್ಸು ಸಂಪೂರ್ಣವಾಗಿ ಶಾಂತವಾಗುವವರೆಗೂ ಧ್ಯಾನ ಮತ್ತು ಚಿಂತನೆಗಳನ್ನು ತಪ್ಪದೆ ಮಾಡಿಕೊಂಡು ಬರಬೇಕು. ತನ್ಮೂಲಕ ಸತ್ಯ ಪ್ರಕಾಶವನ್ನು ಪಡ್ಕೊಳ್ಳಬೇಕು. ಭಗವಾನ್ ಶ್ರೀರಾಮಕೃಷ್ಣರು ಹೇಳ್ತಾರೆ, ಬುದ್ಧನ ಉಪದೇಶಗಳು ಉಪನಿಷತ್ತಿನ ಜ್ಞಾನಯೋಗವನ್ನು ಹೋಲುತ್ತವೆ ಅನ್ನುವಂಥ ವಿಚಾರ. ಬುದ್ಧನ ಬದುಕಿನಲ್ಲಿ ಅಂತಿಮ ಸಂದೇಶವನ್ನು ನಾವು ಗಮನಿಸಬೇಕು. ಬುದ್ಧನ ಪ್ರಕಾರ ವ್ಯಕ್ತಿತ್ವದ ಪೂರ್ಣತೆಯೇ ಜೀವನದ ಗುರಿ. ಈ ಹಾದಿ ಎಲ್ಲರಿಗೂ ಕೂಡ ಮುಕ್ತವಾಗಿ ತೆರೆದಿದೆ. ದಿವ್ಯತೆ, ದೈವತ್ವದ ಗಳಿಕೆಗೆ ಇನ್ಯಾವುದೇ ಅರ್ಹತೆಗೆ ಮನುಷ್ಯ ಮೊರೆ ಹೋಗೋ ಅವಶ್ಯಕತೆ ಇಲ್ಲ. ಬುದ್ಧನ ಪ್ರಕಾರ ಧರ್ಮ ಅಂತಕ್ಕಂಥದ್ದು ಆಚರಣೆಗಳ ನಿರ್ವಹಣೆ ಮತ್ತು ದೈವವನ್ನು ಸಂತೃಪ್ತಿಗೊಳಿಸುವುದಕ್ಕಷ್ಟೇ ಸೀಮಿತವಲ್ಲ.
ಇಂದ್ರಿಯ ನಿಗ್ರಹ ಮತ್ತು ಶಾಂತಿ ಇವುಗಳ ಸಾಧನೆಯೇ ಧರ್ಮ ಅಂತ ಕರೆದಿದ್ದಾನೆ ಭಗವಾನ್ ಬುದ್ಧ. ಬುದ್ಧನ ಪ್ರಿಯ ಶಿಷ್ಯ ಆನಂದ ಇನ್ನು ಕೆಲವೇ ದಿವಸಗಳಲ್ಲಿ ತನ್ನ ಪ್ರಿಯ ಗುರು ಬುದ್ಧ ಶರೀರ ಬಿಡ್ತಾನೆ ಅನ್ನೋದು ಗೊತ್ತಾದಾಗ, ಪ್ರಭು ನಮಗೆ ಮಾರ್ಗವೇನು, ನೀವು ಶರೀರ ಬಿಟ್ಟ ಮೇಲೆ ನಮಗೆ ದಾರಿ ಯಾವುದು ಅಂತ ಕೇಳ್ಕೊಳ್ತಾನೆ. ಆಗ ಭಗವಾನ್ ಬುದ್ಧ ಪ್ರಿಯ ಶಿಷ್ಯ ಆನಂದನಿಗೆ ನೀಡಿದ ದಿಟ್ಟ ಸಾಂತ್ವನದ ಉತ್ತರ ಹೀಗಿದೆ. ಮಾತು ಹೇಳ್ತಾ ಹೇಳ್ತಾ ಹೇಳ್ತಾನೆ, ಆದ್ದರಿಂದ ಓ ಆನಂದ, ನಿಮಗೆ ನೀವೇ ದಾರಿದೀಪಗಳು. ಇತರರ ಆಶ್ರಯಕ್ಕೆ ನೀವು ಹೋಗದಿರಿ. ಸತ್ಯವನ್ನು ದಾರಿದೀಪವೆಂದು ತಿಳಿದು ಕೈ ಬಿಡದಂತೆ ಹಿಡಿಯಿರಿ. ಸದಾ ಜಾಗೃತರಾಗಿರುವುದೇ ನಿತ್ಯತೆಗೆ ದಾರಿ. ಎಚ್ಚರವಿಲ್ಲದ ಸ್ಥಿತಿಯೇ ಸಾವಿಗೆ ದಾರಿ. ಜಾಗೃತರು ಸಾಯುವುದಿಲ್ಲ, ಎಚ್ಚರವಿಲ್ಲದವರು ಅದಾಗಲೇ ಸತ್ತಿದ್ದಾರೆ. ತನಗೆ ತಾನೇ ಜಾಗೃತನಾಗಿದ್ದು ಎಚ್ಚರಿಕೆಯಿಂದ ಕಳಂಕರಹಿತ ಕ್ರಿಯೆಗಳಲ್ಲಿ ತೊಡಗಿ ಯಾರು ನಿಗ್ರಹಶೀಲನಾಗಿ ರುಜು ಜೀವನವನ್ನು ನಡೆಸುತ್ತಾನೆಯೋ ಆತನ ಘನತೆ ನಿರಂತರವಾಗಿ ಹೆಚ್ಚುತ್ತದೆ. ತನ್ನನ್ನು ತಾನೇ ನಿಗ್ರಹಿಸಿಕೊಂಡು ತನಗೆ ತಾನೇ ಅಧೀನನಾಗುವುದರ ಮೂಲಕ ಎಚ್ಚರಗೊಳ್ಳುವವ ವ್ಯಕ್ತಿ ಯಾವ ಪ್ರವಾಹಕ್ಕೂ ಜಗ್ಗದ ದ್ವೀಪದಂತೆ ಪರಿವರ್ತಿತನಾಗಿರ್ತಾನೆ. ಜಿತಂ ಜಗತ್ಕೇನ ಮನೋಹಿಯೇನ ಅನ್ನೋ ಮಹಾನುಭಾವರ ಮಾತನ್ನು ನಾವಿಲ್ಲಿ ಗಮನಿಸಿಕೊಳ್ಬೇಕು. ಈ ರೀತಿಯಲ್ಲಿ ಭಗವಾನ್ ಬುದ್ಧ ಅತ್ಯಂತ ಸರಳವಾಗಿ, ನಿಖರವಾಗಿ ಮತ್ತು ಅಚಲವಾದಂತಹ ಈ ಚಿಂತನೆಗಳನ್ನು ಜಗತ್ತಿಗೆ ಅನುಗ್ರಹಿಸಿದ್ದಾನೆ. ಒಂದು ನಿರ್ಣಾಯಕ ತೀರ್ಮಾನಕ್ಕೆ ಬರ್ತಾನೋ ಮತ್ತು ಸರ್ವಜನ ಗ್ರಾಹ್ಯವಾದ ರೀತಿಯಲ್ಲಿ ಕೊಡ್ತಾನೆ. ಇಂತಹ ಬುದ್ಧ 40ಕ್ಕೂ ಹೆಚ್ಚು ವರ್ಷಗಳ ಕಾಲ ವಾರಾಣಸಿಯಲ್ಲಿ ಧರ್ಮ ಬೋಧನೆ ಮಾಡ್ತಾನೆ. ಬುದ್ಧ ಇಡೀ ದೇಶದ ಸಂಚಾರಕ್ಕೆ ಒತ್ತು ಕೊಡ್ತಾನೆ. ಸಾವಿರಾರು ಜನ ಅವನೊಂದಿಗೆ ಸಂಚರಿಸಿದ್ದು ಉಂಟು. ಬುದ್ಧ ಎಷ್ಟಾದರೂ ಕೂಡ ಒಂದು ಹೊಸ ಪಂಥವನ್ನು ಹುಟ್ಟು ಹಾಕದ ಅಂತಕ್ಕಂಥದ್ದನ್ನು ನಾವು ಗಮನಿಸಿಬಿಡ್ತೇವೆ. ಅವನು ಕೆಲವು ವಿಷಯಗಳನ್ನು ಸ್ಪಷ್ಟಗೊಳಿಸದೇ ಹೋದದ್ದರಿಂದ ಅವನು ಒಬ್ಬ ಮತಸ್ಥಾಪಕನಾಗಿ ಬಿಂಬಿತನಾಗ್ಬಿಟ್ಟ. ಮುಂದಿನ ಕಾಲಘಟ್ಟದಲ್ಲಿ ನಾವು ಬೌದ್ಧ ಧರ್ಮದ ಅವನತಿಯನ್ನು ನೋಡ್ತೇವೆ. ಗಮನಿಸಬೇಕು ನಾವು. ಭೂತದಯೆಯನ್ನು ಬೋಧಿಸಿದವನು ಬುದ್ಧ, ನೈತಿಕ ಧರ್ಮವನ್ನು ಪ್ರಚಾರಗೊಳಿಸಿದವನು ಬುದ್ಧ, ಆತ್ಮದ ನಿತ್ಯತೆ ಅಥವಾ ಅನಿತ್ಯತೆಯನ್ನು ಕುರಿತು ಕೂದಲು ಸೀಳುವ ಚರ್ಚೆಗಳನ್ನು ನಡೆಸಿದವನೂ ಕೂಡ ಬುದ್ಧ. ಆದರೆ ಬುದ್ಧನ ನಂತರ ಈ ಮಹಾನ್ ಧರ್ಮ ಬೌದ್ಧ ಅನುಯಾಯಿಗಳ ಕೈಗೆ ಸಿಕ್ಕಿ ಚೂರು ಚೂರಾಗಿ ಕುಸಿದು ಬಿತ್ತು. ಬೌದ್ಧ ಧರ್ಮದ ಅವನತಿಯು ಭಯಂಕರವಾಗಿತ್ತು. ಕಾಲಕ್ರಮದಲ್ಲಿ ಅದು ಭ್ರಷ್ಟರಾದ ಬೌದ್ಧ ಅನುಯಾಯಿಗಳ ಪಾಲಾಯಿತು. ಯಾವ ರೀತಿಯಲ್ಲಿ? ಇದಕ್ಕೆ ಸ್ವಾಮಿ ವಿವೇಕಾನಂದರು ಬೌದ್ಧ ಧರ್ಮದ ಅವನತಿಗೆ 5 ಪ್ರಮುಖ ಕಾರಣಗಳನ್ನು ಕೊಡ್ತಾರೆ. ಮೊದಲನೇದು, ಭಯಂಕರವಾದ ಸಮಾರಂಭಗಳನ್ನು ಆಯೋಜಿಸಿದರು ಬುದ್ಧನ ಅನುಯಾಯಿಗಳು. ಎರಡನೇದು, ಮನುಷ್ಯರು ಎಂದೂ ಆಲೋಚಿಸಲಾಗದ, ಮನುಷ್ಯನ ಕೈಗಳು ಎಂದೂ ಬರೆಯದ ಭೀಭತ್ಸವಾದ ಅಶ್ಲೀಲ ಸಾಹಿತ್ಯವನ್ನು ರಚಿಸಿದರು ಬುದ್ಧನ ಅನುಯಾಯಿಗಳು. ಮೂರನೇ ವಿಚಾರ, ಧರ್ಮದ ಹೆಸರಿನಲ್ಲಿ ಎಂದೂ ನಡೆಯಲಾರದಷ್ಟು ಮೃಗೀಯ ಸ್ವರೂಪವನ್ನು ಬೌದ್ಧ ಧರ್ಮ ಸೃಷ್ಟಿಸಿಬಿಡ್ತು. ನಾಲ್ಕನೇ ವಿಷಯ, ಸನ್ಯಾಸದ ಸಾರ್ವತ್ರೀಕರಣ ಬೌದ್ಧ ಧರ್ಮದ ಅವನತಿಗೆ ಕಾರಣವಾಯಿತು. ಐದನೆಯದು ಮತ್ತು ಪ್ರಮುಖವಾದ ಕಾರಣ, ಸುಧಾರಣಾ ಧರ್ಮ ಎನ್ನಿಸಿದ್ದ ಬೌದ್ಧ ಧರ್ಮ ದೊಡ್ಡ ಆಧ್ಯಾತ್ಮಿಕ ಬದಲಾವಣೆಯನ್ನು ತರೋದಕ್ಕೆ ಪ್ರಯತ್ನಪಟ್ಟು ಎಷ್ಟೋ
ನಿಷೇಧಾತ್ಮಕವಾದಂತಹ ಬೋಧನೆಗಳನ್ನು ಕೊಟ್ಟುಬಿಡ್ತು. ಒಂದು ಧರ್ಮ ಕೇವಲ ನಿಷೇಧದ ಭಾಗವನ್ನೇ ಒತ್ತಿ 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 ಹೇಳ್ತಾ ಇದ್ದರೆ ಕೊನೆಗೆ ಅದು ನಾಶವಾಗುವ ಅಪಾಯವಿದೆ ಅನ್ನೋ ಸಾರ್ವಕಾಲಿಕವಾದ ಸತ್ಯಕ್ಕೆ ಅವನತಿಯ ಹಾದಿ ಹಿಡಿದ ಬೌದ್ಧ ಧರ್ಮ ಸ್ಪಷ್ಟವಾದ ಒಂದು ಉದಾಹರಣೆಯಾಗ್ಬಿಡ್ತು. ವಿವೇಕಾನಂದರು ಈ ಮಾತುಗಳನ್ನು ಹೇಳ್ತಾ ಮುಂದುವರಿಸ್ತಾ ಹೇಳ್ತಾರೆ, ಆದರೆ ಭಾರತ ಬದುಕಬೇಕಾಗಿತ್ತು, ಇದು ವಿಶ್ವದ ನಿಯಮವಾಗಿತ್ತು. ದೇವಚೇತನ ಮತ್ತೆ ಅವತರಿಸಿತು. ಅದ್ಭುತ ಬಾಲಕ ಶಂಕರಾಚಾರ್ಯ ಉದಿಸಿದ. 16ನೇ ವಯಸ್ಸಿಗೆ ಆತನ ಬರಹಗಳು ಜಗತ್ತಿನಲ್ಲೇ ಅದ್ಭುತಗಳೆನಿಸಿದವು. ಹಾಗೆಯೇ ಬಾಲಕ ಶಂಕರನೂ ಕೂಡ ಜಗತ್ತಿನ ಅದ್ಭುತ ಸೃಷ್ಟಿಯಾದ. ಶಂಕರನು ಭಾರತಕ್ಕೆ ಅದರ ಪ್ರಾಚೀನ ಶುದ್ಧತೆಯನ್ನು ಮತ್ತೆ ತಂದೊದಗಿಸಲು ಪ್ರಯತ್ನಿಸಿದ. ಆದರೆ ಆತ ಗಾಢ ಸಮಸ್ಯೆಗಳ ಸರಮಾಲೆಯನ್ನೇ ಎದುರಿಸಿ ಈ ಕಾರ್ಯಕ್ಕೆ ತೊಡಗಬೇಕಾಯಿತು. ಟಾರ್ಟರರು, ಬಲೂಚಿಗಳು ಮೊದಲಾದಂತಹ ಹೊರಗಿನಿಂದ ಬಂದಂಥವರು, ಮಾನವ ಜನಾಂಗದ ಭಯಂಕರ ಬುಡಕಟ್ಟು ಜನಾಂಗ ಭಾರತಕ್ಕೆ ಬಂದರು. ಅವರು ಬೌದ್ಧರಾಗಿಬಿಟ್ಟಿದ್ರು. ನಮ್ಮೊಂದಿಗೆ ಅವರು ಬೆರೆತರು ನಿಜ, ಆದರೆ ಅವರು ಬರ್ತಾ ತಮ್ಮ ರಾಷ್ಟ್ರೀಯ ವಿಧಿಗಳನ್ನೂ ತಂದರು. ಹೀಗಾಗಿ ಭಾರತದ ರಾಷ್ಟ್ರೀಯ ಬದುಕು ಭಯಂಕರವಾದ ಮತ್ತು ಮೃಗೀಯ ವಿಧಿಗಳ ಮೊತ್ತವಾಯಿತು. ಈ ಪರಂಪರೆಯಲ್ಲೇ ಜನ್ಮವೆತ್ತಿದಂತಹ ಶಂಕರರು ವೇದಾಂತದ ಮೂಲಕ ಬೌದ್ಧ ಧರ್ಮದ ಭ್ರಷ್ಟತೆಯನ್ನು ಜಯಿಸೋದಕ್ಕೆ ಹೋರಾಡಬೇಕಾಯಿತು. ಈ ಹೋರಾಟ ಇವತ್ತಿಗೂ ಮುಂದುವರಿತಾ ಇದೆ ಅಂತ ಹೇಳ್ತಾರೆ ಸ್ವಾಮಿ ವಿವೇಕಾನಂದರು. ಈ ಕುರಿತು ಶಂಕರಾಚಾರ್ಯರು ಹೇಳೋದೇನು? ಬೌದ್ಧ ಧರ್ಮದ ಮತ್ತು ವೇದಾಂತದ ತಿರುಳು ಬೇರೆ ಬೇರೆ ಅಲ್ಲ. ಬೌದ್ಧೀಯರು ತಮ್ಮ ಗುರುವಾದ ಬುದ್ಧನನ್ನು ಸರಿಯಾಗಿ ಗ್ರಹಿಸದೆ ಭ್ರಷ್ಟ ಮಾರ್ಗ ಹಿಡಿದರು. ಮೂರನೇದು, ಬೌದ್ಧ ಅನುಯಾಯಿಗಳು ದೇವರ ಮತ್ತು ಆತ್ಮದ ಅಸ್ತಿತ್ವವನ್ನೇ ನಿರಾಕರಿಸಿ ಚಾರ್ವಾಕರು ಎಂದೆನಿಸಿದರು. ಈ ಎಲ್ಲರನ್ನೂ ಶಂಕರರು ತೋರಿಸಿಕೊಟ್ಟು ಬೌದ್ಧರು ಮತ್ತೆ ತಮ್ಮ ಪ್ರಾಚೀನ ಬೌದ್ಧ ಧರ್ಮಕ್ಕೆ ಮರಳುವ ಕಾರ್ಯದಲ್ಲಿ ಮಹಾನ್ ಯಶಸ್ಸನ್ನು ಪಡ್ಕೊಂಡ್ರು. ಇನ್ನು ಕಡೆಯ ಮಾತು, ಶ್ರೀಮತ್ ಸ್ವಾಮಿ ವಿವೇಕಾನಂದರು ವಿಶ್ವಧರ್ಮ ಸಮ್ಮೇಳನದಲ್ಲಿ ಸುಮಾರು 8-9 ಉಪನ್ಯಾಸಗಳನ್ನು ಮಾಡಿದ್ದಾರೆ. ಅವರ ಉಪನ್ಯಾಸಗಳ ಸರಣಿ ಪರಮಾದ್ಭುತವಾದ್ದು. ಧರ್ಮ ಪ್ರತಿನಿಧಿಯಾಗಿ ಮಾತನಾಡಿದ್ರು. ನಮ್ಮಲ್ಲೇಕೆ ಒಮ್ಮತವಿಲ್ಲ, ಹಿಂದೂ ಧರ್ಮಕ್ಕಲ್ಲ ಭಾರತದಲ್ಲಿ ಬರಗಾಲ, ಸಾಂಪ್ರದಾಯಿಕ ಹಿಂದೂ ಧರ್ಮ ಮತ್ತು ವೇದಾಂತ ತತ್ವ, ಹಿಂದೂ ಧರ್ಮದ ತಿರುಳು, ಬೌದ್ಧ ಧರ್ಮಕ್ಕೆ ಬೆಂಬಲವಾಗಿ ಮಾತನಾಡಿದ್ರು ಮತ್ತು ಬೌದ್ಧ ಧರ್ಮ ಹಿಂದೂ ಧರ್ಮಕ್ಕೆ ಪೂರಕ ಅನ್ನುವ ವಿಷಯವನ್ನು ಕುರಿತು ವಿವೇಕಾನಂದರು ಮಾತನಾಡಿದರು. ಅವರು ಕೇವಲ ಧಾರ್ಮಿಕ ಸಮ್ಮೇಳನದ ವೇದಿಕೆಯಲ್ಲಿ ಅಷ್ಟೇ ಮಾತನಾಡಲಿಲ್ಲ, ವೈಜ್ಞಾನಿಕ ಸಮ್ಮೇಳನದ ವೇದಿಕೆಯಲ್ಲೂ ಕೂಡ ಅವರಿಗೆ ಉಪನ್ಯಾಸಕ್ಕೆ ಆಹ್ವಾನವಿತ್ತು ಅನ್ನೋದು ಬಹಳ ವಿಶೇಷವಾಗಿ ಗಮನಿಸಬೇಕಾದ ಅಂಶ. ಸ್ವಾಮಿ ವಿವೇಕಾನಂದರು ಬೌದ್ಧ ಧರ್ಮ ಹಿಂದೂ ಧರ್ಮಕ್ಕೆ ಪೂರಕ ಎಂಬ ವಿಷಯವನ್ನು ಮಾತನಾಡ್ತಾ ಆಡಿದಂತಹ ಕೆಲವು ಮಾತುಗಳನ್ನು ಯಥಾವತ್ತಾಗಿ ನಿಮ್ಮ ಮುಂದೆ ಇಡೋದಕ್ಕೆ ಬಯಸ್ತೇನೆ. ನಿಮಗೆ ತಿಳಿದಿರುವಂತೆ ನಾನು ಬೌದ್ಧನಲ್ಲ, ಆದರೂ ನಾನೊಬ್ಬ ಬೌದ್ಧ. ಚೀನಾ, ಜಪಾನ್ ಮತ್ತು ಸಿಂಹಳ ಬುದ್ಧನನ್ನು ಮಹಾಪುರುಷನೆಂದೆಣಿಸಿ ಅವನ ಘನ ಸಂದೇಶಗಳನ್ನು ಅನುಸರಿಸುತ್ತಿದೆ. ಭಾರತವು ಬುದ್ಧನನ್ನು ಅವತಾರ ಪುರುಷ ಎಂದೇ ಆರಾಧಿಸುತ್ತಾ ಬಂದಿದೆ. ನಾವು ಯಾರನ್ನು ಅವತಾರ ಪುರುಷ ಎಂದು ಪೂಜಿಸುತ್ತೇವೆಯೋ ಅವರನ್ನು ಟೀಕಿಸುವುದಿಲ್ಲ. ಆದರೆ ಬುದ್ಧನ ವಿಚಾರದಲ್ಲಿ ನಮ್ಮ ಅಭಿಪ್ರಾಯ ಸ್ಪಷ್ಟವಾಗಿ ಏನೆಂದರೆ, ಬುದ್ಧನ ಶಿಷ್ಯರು
ಅವನನ್ನು ಚೆನ್ನಾಗಿ ಅರಿತುಕೊಳ್ಳಲಿಲ್ಲ ಎಂಬುದು. ಹಿಂದೂ ಧರ್ಮಕ್ಕೂ ಬೌದ್ಧ ಧರ್ಮಕ್ಕೂ ಇರುವ ವ್ಯತ್ಯಾಸ ಎಂಥದ್ದೆಂದರೆ, ಕ್ರೈಸ್ತ ಧರ್ಮಕ್ಕೂ ಮತ್ತು ಯಹೂದ್ಯ ಧರ್ಮಕ್ಕೂ ಇರುವ ವ್ಯತ್ಯಾಸದಂತೆ ಅಥವಾ ಸಂಬಂಧದಂತೆ. ಯೇಸು ಕ್ರಿಸ್ತ ಯಹೂದ್ಯನಾಗಿದ್ದ, ಬುದ್ಧ ಹಿಂದುವಾಗಿದ್ದ. ಯಹೂದ್ಯರು ಕ್ರಿಸ್ತನನ್ನು ನಿರಾಕರಿಸಿದರಷ್ಟೇ ಅಲ್ಲದೆ ಅವನನ್ನು ಶಿಲುಬೆಗೂ ಏರಿಸಿಬಿಟ್ಟರು. ಆದರೆ ಹಿಂದೂಗಳು ಶಾಕ್ಯ ಮುನಿಯನ್ನು ದೇವರೆಂದು ಸ್ವೀಕರಿಸಿ ಆರಾಧಿಸಿದರು. ಯಾವುದನ್ನು ಬುದ್ಧನ ಉಪದೇಶವೆಂದು ಭಾವಿಸುತ್ತೇವೆಯೋ ಅದಕ್ಕೂ ಆಧುನಿಕ ಬೌದ್ಧರಿಗೂ ನಾವು ತೋರುವ ವ್ಯತ್ಯಾಸವಿದು. ಶಾಕ್ಯ ಮುನಿ ಏನನ್ನು ಹೊಸದಾಗಿ ಬೋಧಿಸಲು ಬರಲಿಲ್ಲ. ಯೇಸು ಕ್ರಿಸ್ತನಂತೆ ಅವನು ಪೂರ್ಣಗೊಳಿಸಲು ಬಂದನೇ ಹೊರತು ಧ್ವಂಸ ಮಾಡಲು ಬರಲಿಲ್ಲ. ಯೇಸು ಕ್ರಿಸ್ತನನ್ನು ಅರ್ಥ ಮಾಡಿಕೊಳ್ಳದವರೆಂದರೆ ಅವನ ಅನುಯಾಯಿಗಳು. ಹೇಗೆ ತಮ್ಮ ಹಳೆಯ ಒಡಂಬಡಿಕೆ ಓಲ್ಡ್ ಟೆಸ್ಟಮೆಂಟ್ ಕ್ರಿಸ್ತನಿಂದ ಪೂರ್ಣವಾಯಿತೆಂದು ಯಹೂದಿಗಳು ತಿಳಿಯದೇ ಹೋದರೋ, ಹಾಗೆಯೇ ಹಿಂದೂ ಧರ್ಮದ ಸತ್ಯವು ಬುದ್ಧನಿಂದ ಪರಿಪೂರ್ಣತೆ ಪಡೆಯಿತು ಎಂಬ ಸತ್ಯವನ್ನು ಬುದ್ಧನ ಅನುಯಾಯಿಗಳು ತಿಳಿದುಕೊಳ್ಳಲೇ ಇಲ್ಲ. ಶಾಕ್ಯ ಮುನಿ ಒಬ್ಬ ಸನ್ಯಾಸಿಯಾಗಿದ್ದ. ಗುಪ್ತವಾಗಿದ್ದ ವೇದಶಾಸ್ತ್ರಗಳಿಂದ ತತ್ವವನ್ನು ಹೊರತೆಗೆದು ಜಗತ್ತಿನಲ್ಲಿ ಘಂಟಾಘೋಷವಾಗಿ ಸಾರುವ ಹೃದಯ ವೈಶಾಲ್ಯತೆ ಬುದ್ಧನದ್ದಾಗಿತ್ತು. ಮಹಾಗುರುವಿನ ಮಹಿಮೆ ಅಡಗಿರ್ತಕ್ಕಂಥದ್ದು ಅಜ್ಞಾನಿಗಳು ದೀನರೆನ್ನದೆ ಪ್ರತಿಯೊಬ್ಬರ ಮೇಲೂ ಅವನು ತೋರುವ ಸಹಾನುಭೂತಿ ಎಂಬ ಅದ್ಭುತ ಗುಣ. ಬುದ್ಧನ ಕಾಲದಲ್ಲಿ ಸಂಸ್ಕೃತವು ಪಂಡಿತರ ಭಾಷೆಯಾಗಿತ್ತು. ಜನಸಾಮಾನ್ಯರಿಗೆ ಅದರ ಅರಿವು ಕಡಿಮೆ ಇತ್ತು. ಬುದ್ಧ ತನ್ನ ಬ್ರಾಹ್ಮಣ ಶಿಷ್ಯರು ಅವನ ಉಪದೇಶಗಳನ್ನು ಸಂಸ್ಕೃತಕ್ಕೆ ಅನುವಾದಗೈಯುತ್ತೇವೆಂದಾಗ ಅದಕ್ಕೆ ಅವನು ಒಪ್ಪಲಿಲ್ಲ. ನಾನು ಬಡವರು ಮತ್ತು ಜನಸಾಮಾನ್ಯರಿಗಾಗಿ ಅವರ ಭಾಷೆಯಲ್ಲೇ ಮಾತನಾಡುತ್ತೇನೆ ಎಂದು ಹೇಳಿ ಪಾಳಿ ಭಾಷೆಯಲ್ಲಿ ತನ್ನ ಉಪದೇಶಗಳನ್ನು ಜಗತ್ತಿಗೆ ದೊರೆಯುವಂತೆ ಮಾಡಿದ. ಆದರೆ ಸಿದ್ಧಾಂತ ಎಂತಹದ್ದೇ ಇರಲಿ, ತತ್ವ ಯಾವ ರೀತಿಯಲ್ಲಾದರೂ ಇರಲಿ, ಎಲ್ಲಿಯವರೆಗೆ ಪ್ರಪಂಚದಲ್ಲಿ ಸಾವು ಎಂಬುದು ಇದೆಯೋ, ಮಾನವನ ಹೃದಯದಲ್ಲಿ ದುರ್ಬಲತೆ ಎಂಬುದು ಇದೆಯೋ, ಎಲ್ಲಿಯವರೆಗೆ ಬಳಲಿದಾಗ ಮಾನವನ ಹೃದಯದ ಅಂತರಾಳದಲ್ಲಿ ಪ್ರಾರ್ಥನೆ ಎಂಬುದೊಂದು ಹೊರಹೊಮ್ಮುತ್ತದೆಯೋ, ಅಲ್ಲಿಯವರೆಗೆ ದೇವರಲ್ಲಿ ನಂಬಿಕೆ ಎಂಬುದು ಇದ್ದೇ ಇರುತ್ತದೆ. ಬುದ್ಧನ ಅನುಯಾಯಿಗಳು ದೇವರ ಅಸ್ತಿತ್ವವನ್ನೇ ಅಲ್ಲಗಳೆಯುವುದರ ಮೂಲಕ ಅತಿ ದೊಡ್ಡ ತೊಂದರೆಯನ್ನು ತಂದುಕೊಂಡರು. ತತ್ವರಂಗದಲ್ಲಿ ಅವರು ವೇದಗಳೆಂಬ ದೊಡ್ಡ ಬಂಡೆಯನ್ನೇ ಎದುರಿಸಿದರು. ಮತ್ತೊಂದು ಕಡೆ ಅಂದರೆ ಅನುಷ್ಠಾನ ರಂಗದಲ್ಲಿ ಪ್ರತಿಯೊಬ್ಬ ಸ್ತ್ರೀ ಪುರುಷನು ಪ್ರೀತಿಯಿಂದ ಅಪ್ಪಿಕೊಂಡಿದ್ದ ದೇವರನ್ನು ಕಸಿದುಕೊಂಡರು. ಇದರ ಪರಿಣಾಮವಾಗಿ ಬೌದ್ಧ ಧರ್ಮವು ಭಾರತದಿಂದ ಮಾಯವಾಗಬೇಕಾಯಿತು. ಕಡೆಗೆ ಬೌದ್ಧ ಧರ್ಮದ ತವರೂರಾದ ಭಾರತದಲ್ಲಿ ತಾನು ಬೌದ್ಧನೆಂದು ಹೇಳಿಕೊಳ್ಳುವ ಒಬ್ಬನೂ ಇಲ್ಲದಂತಾಯಿತು. ಆದರೆ ಇದೇ ಸಮಯಕ್ಕೆ ಬ್ರಾಹ್ಮಣ ಧರ್ಮಕ್ಕೂ ಸ್ವಲ್ಪ ನಷ್ಟವಾಯಿತು. ಬೌದ್ಧ ಧರ್ಮವು ಜನಸಾಮಾನ್ಯರನ್ನು ಮೇಲೆತ್ತಬೇಕೆಂಬ ಉತ್ಕಟ ಇಚ್ಛೆಯಿಂದ ಎಲ್ಲರೆಡೆಗೆ ಸಹಾನುಭೂತಿ ಮತ್ತು ಕರುಣೆಯನ್ನು ಬೀರಿತ್ತು. ಆಗಿನ ಭಾರತದ ಬಗ್ಗೆ ಗ್ರೀಕ್ ಇತಿಹಾಸಜ್ಞನೊಬ್ಬ ಬರೆದಿದ್ದ, ಸುಳ್ಳಾಡುವ ಹಿಂದುವು ಗೊತ್ತಿಲ್ಲ, ವ್ಯಭಿಚಾರಿಣಿ ಎಂದು ಕರೆಸಿಕೊಳ್ಳುವ ಹೆಂಗಸೇ ಇಲ್ಲ ಎಂದು. ಆದರೆ ಹಿಂದೂ ಸಮಾಜವನ್ನು ಇಂತಹ ಉತ್ತಮ ಸ್ಥಿತಿಗೆ ತಂದ ಸುಧಾರಣೆಗಳೆಲ್ಲವೂ ಕಾಲಕ್ರಮದಲ್ಲಿ ಕಣ್ಮರೆಯಾದವು. ಹಿಂದೂ ಧರ್ಮವು
ಬೌದ್ಧ ಧರ್ಮವಿಲ್ಲದೆ ಬಾಳಲಾರದು. ಸ್ವಾಮಿ ವಿವೇಕಾನಂದರ ಮಾತಿದು. ಬೌದ್ಧ ಧರ್ಮವು ಹಿಂದೂ ಧರ್ಮವಿಲ್ಲದೆ ಬಾಳಲಾರದು. ಇವೆರಡರ ನಡುವಿನ ಭೇದ ಏನನ್ನು ಎತ್ತಿ ತೋರಿಸುತ್ತದೆ? ನೆನಪಿಟ್ಕೊಳ್ಬೇಕು, ಬ್ರಾಹ್ಮಣರ ಪಾಂಡಿತ್ಯ ಮತ್ತು ತತ್ವವಿಲ್ಲದೆ ಬೌದ್ಧರು ನಿಲ್ಲಲಾರರು. ಅಂತೆಯೇ ಬುದ್ಧ ದೇವನ ಹೃದಯವಿಲ್ಲದೆ ಹಿಂದುವು ನಿಲ್ಲಲಾರ. ಬೌದ್ಧರಿಗೂ ಹಿಂದೂಗಳಿಗೂ ಉಂಟಾದ ಭಿನ್ನಾಭಿಪ್ರಾಯ ಕಾಲಕ್ರಮದಲ್ಲಿ ಭರತ ಖಂಡವನ್ನು ಅವನತಿಯ ದಾರಿಯಲ್ಲಿ ಕೊಂಡೊಯ್ಯಿತು. ಆದ್ದರಿಂದಲೇ ಭಾರತವು ಕೋಟಿ ಕೋಟಿ ಭಿಕ್ಷುಕರ ನೆಲೆಯಾಯಿತು. 1000 ವರ್ಷಗಳಿಂದಲೂ ಅದು ತನ್ನನ್ನು ಗೆದ್ದವರ ಗುಲಾಮರಾಗಿಯೇ ಮುಂದುವರಿಯಿತು. ಆದ್ದರಿಂದಲೇ ಬ್ರಾಹ್ಮಣರ ಅದ್ಭುತ ಧೀಶಕ್ತಿಯೊಂದಿಗೆ ಮಹಾಗುರು ಬುದ್ಧನ ಪ್ರೇಮ ಮತ್ತು ಮತ್ತೊಬ್ಬರಿಗಾಗಿ ಮರುಗುವ ವಿಶ್ವಾನುಕಂಪ ಶಕ್ತಿ, ಇವುಗಳನ್ನು ಒಂದುಗೂಡಿಸಿಕೊಂಡು ಹೋಗೋಣ ಅನ್ನೋ ಮಾತನ್ನು ವಿಶ್ವಧರ್ಮ ಸಮ್ಮೇಳನದ ವೇದಿಕೆಯಲ್ಲಿ ಶ್ರೀಮತ್ ಸ್ವಾಮಿ ವಿವೇಕಾನಂದರು ಇಡೀ ಜಗತ್ತಿಗೆ ಈ ಒಂದು ಕರೆಯನ್ನು ನೀಡ್ತಾರೆ. ಇಲ್ಲಿ ನಮಗೆ ಅರ್ಥವಾಗುತ್ತೆ, ಬುದ್ಧನ ಅದ್ಭುತವಾದ ಜೀವನವನ್ನು ನಾವು ಗಮನಿಸ್ತೇವೆ. ಪೂರ್ವಜನ್ಮ ಪುನರ್ಜನ್ಮಗಳ ಸಿದ್ಧಾಂತವನ್ನು ಬುದ್ಧ ಒಪ್ಪಿದ್ದ. ಬುದ್ಧ 500ಕ್ಕೂ ಹೆಚ್ಚು ಜನ್ಮಗಳನ್ನು ಎತ್ತಿ ಬಂದೆ ಅಂತ ಹೇಳ್ತಾನೆ. ಅವನು 30ಕ್ಕೂ ಹೆಚ್ಚು ಜನ್ಮಗಳಲ್ಲಿ ಸನ್ಯಾಸಿಯಾಗಿದ್ದ ಅಂತಲೂ ಹೇಳ್ತಾನೆ. ಈ ನಿಟ್ಟಿನಲ್ಲಿ ನಾವು ಬುದ್ಧನ ಜೀವನವನ್ನು ಆಮೂಲಾಗ್ರವಾಗಿ ಅಧ್ಯಯನ ಮಾಡಬೇಕು. ಕಡೆಯ ಒಂದು ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಯಾವುದೇ ಭಾರತೀಯ ಮಹಾತ್ಮನನ್ನು ಆತ ಆವಿಷ್ಕರಿಸಿದ ಸತ್ಯ ದರ್ಶನದ ಪಥವನ್ನು ಪಾಶ್ಚಾತ್ಯರ ನಿಷ್ಕರ್ಷಗಳ ಬೆಳಕಿನಿಂದಷ್ಟೇ ನಾವು ಕೂಡ ವಿಶ್ಲೇಷಿಸಿ ಒಂದು ನಿರ್ಣಯಕ್ಕೆ ಬರಬಾರದು. ಏಕೆಂದರೆ ಭಾರತೀಯ ಧಾರ್ಮಿಕ ಹಿನ್ನೆಲೆಯ ಬಗ್ಗೆ ಪಾಶ್ಚಾತ್ಯರು ಅತ್ಯಂತ ಕುಬ್ಜರು ಮತ್ತು ಆ ವಿಷಯದಲ್ಲಿ ಸಾಕಷ್ಟು ಮುಗ್ಧರು, ಕೆಲವೊಮ್ಮೆ ಅದನ್ನು ತಪ್ಪಾಗಿ ಬಿಂಬಿಸುವ ಧೂರ್ತರು ಮತ್ತು ಸುಳ್ಳುಗಾರರು. ವಿವೇಕಾನಂದರು ಇದನ್ನು ಹೇಳಿದ್ದಾರೆ. ಉದಾಹರಣೆಗೆ ಹೇಳ್ತೇನೆ, ಮೂರ್ತಿ ಪೂಜೆ ಅವೈಜ್ಞಾನಿಕ ಅಂತ ಹೇಳುವ ವ್ಯಕ್ತಿ ಒಂದು 6 ತಿಂಗಳು 1 ವರ್ಷವಾದರೂ ಮೂರ್ತಿ ಪೂಜೆ ಮಾಡಿದ್ದಾನೆಯೇ? ವೇದೋಪನಿಷತ್ತು, ಬ್ರಹ್ಮಸೂತ್ರ, ಭಗವದ್ಗೀತೆ ಅಂತಕ್ಕಂಥದ್ದು ಸುಳ್ಳು ಪೊಳ್ಳು ಅಂತ ಹೇಳುವಂತಹ ವಿಚಾರ ವ್ಯಾಧಿಗಳು ಇದರಲ್ಲೇನಾದರೂ ಕನಿಷ್ಠ ಮಟ್ಟದ ಸತ್ಯವನ್ನು ತಮ್ಮ ಬದುಕಿನಲ್ಲಿ ಅನುಭವಜನ್ಯವಾಗಿಸ್ಕೊಳ್ಳೋದಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದಾರಾ? ಈ ಪ್ರಶ್ನೆಗಳಿಗೆ ಪ್ರಾಮಾಣಿಕ ಉತ್ತರ ಬೇಕಾಗಿದೆ. ಹೀಗಾಗಿ ನಾನೊಬ್ಬ ಬುದ್ಧಿಜೀವಿಯೋ ವಿಚಾರವಂತನೋ ಆಗಿ ಈ ವಿಷಯಗಳನ್ನು ಒಂದು ಲಾಜಿಕಲ್ ಕನ್ಕ್ಲೂಷನ್ಗೆ ಕೊಡೋಕ್ಕಾಗೋದಿಲ್ಲ. ನೆನಪಿಟ್ಕೊಳ್ಳಿ, ಅಂತಹ ಭಗವಾನ್ ಬುದ್ಧ ಕಾಲಕ್ರಮದಲ್ಲಿ ಹೇಗೆ ಭಾರತದಿಂದ ದೂರವಾಗಬೇಕಾಯಿತು, ಅವನ ಚಿಂತನೆಗಳು ದೂರವಾಗಬೇಕಾಯಿತು. ಮೂರ್ತಿ ಪೂಜೆಯನ್ನು ವಿರೋಧಿಸಿದ ಬುದ್ಧನ ಅನುಯಾಯಿಗಳು ಬುದ್ಧನನ್ನೇ ಜಗತ್ತಿನಲ್ಲಿ ಬಹಳ ದೊಡ್ಡ ವಿಗ್ರಹ ಮಾಡಿಟ್ಬಿಟ್ರು. ಕೆಲವು ವರ್ಷಗಳ ಹಿಂದೆ ಕಂದಹಾರ್ನಲ್ಲಿ ತಾಲಿಬಾನ್ಗಳು ಒಡೆದು ಹಾಕಿದ್ರಲ್ಲ ಬುದ್ಧನ ವಿಗ್ರಹ, ಜಗತ್ತಿನಲ್ಲೇ ಅತ್ಯಂತ ದೊಡ್ಡ ವಿಗ್ರಹ. ಮೂರ್ತಿ ಪೂಜೆಯನ್ನು ವಿರೋಧಿಸಿದ ಬುದ್ಧ ಅವನ ಅನುಯಾಯಿಗಳಿಂದ ಜಗತ್ತಿನಲ್ಲೇ ದೊಡ್ಡ ಮೂರ್ತಿಯಾದ. ಮಾಂಸಾಹಾರವನ್ನು ಅರ್ಥಾತ್ ಅಹಿಂಸೆಯನ್ನೇ, ಮಾಂಸಾಹಾರ ಬೇಡ ಅಂತ ಹೇಳಿದಂಥ ಬುದ್ಧ, ಅಹಿಂಸೆಯನ್ನೇ ಬೆಂಬಲಿಸಿದಂತಹ ಬುದ್ಧ ಕಾಲಕ್ರಮದಲ್ಲಿ ಅವನ ಅನುಯಾಯಿಗಳೇ ಮಾಂಸಾಹಾರಿಗಳಾಗಿದ್ದನ್ನು ನಾವು ಗಮನಿಸ್ತೇವೆ. ಇಂಡಿವಿಜುವಲ್ ಗಾಡ್ ಕಾನ್ಸೆಪ್ಟನ್ನು ವಿರೋಧಿಸಿದಂತಹ ಬುದ್ಧ ಕಾಲಕ್ರಮದಲ್ಲಿ ಬುದ್ಧನನ್ನೇ ಅವನ ಅನುಯಾಯಿಗಳು ಇಂಡಿವಿಜುವಲ್ ಗಾಡ್ ಆಗಿ ಸ್ವೀಕರಿಸಿದ್ದನ್ನು ಕೂಡ ನಾವು ಗಮನಿಸ್ತೇವೆ. ಈ ಎಲ್ಲ ಮಾತುಗಳ ಹಿನ್ನೆಲೆಯಲ್ಲಿ ನಾವು ಗಮನಿಸಬೇಕು, ಬುದ್ಧನ ಒಂದು ಕೊಡುಗೆ ಸಾಮಾನ್ಯವಾದದ್ದಲ್ಲ. ಆದರೆ ಬುದ್ಧ ಉಪನಿಷತ್ತುಗಳು ಪ್ರತಿಪಾದಿಸಿದಂತಹ, ಪ್ರಸ್ಥಾನತ್ರಯಗಳು ಪ್ರತಿಪಾದಿಸಿದಂತಹ ಸತ್ಯಗಳ ಕಡೆಗೆ ಗಮನ ಕೊಡಬೇಕಾಗಿತ್ತು. ಅದಕ್ಕಿಂತಲೂ ಹೆಚ್ಚಾಗಿ ಬುದ್ಧನ ಅನುಯಾಯಿಗಳು ತಮ್ಮ ಗುರುವನ್ನು ಅತ್ಯಂತ ತಪ್ಪಾಗಿ ಚಿತ್ರಿಸಿದರು, ತಪ್ಪಾಗಿ ಬಿಂಬಿಸಿದರು. ಹೀಗಾಗಿ
ನೈಜ ಬೌದ್ಧ ಧರ್ಮ ಬೆಳೆಗಿಂತಲೂ ಕಳೆಯಿಂದ ಸಮೃದ್ಧವಾಗೋಯಿತು. ತತ್ಪರಿಣಾಮವಾಗಿ ಧರ್ಮದ ಶುದ್ಧೀಕರಣ, ಸ್ಪಷ್ಟೀಕರಣ ಮತ್ತು ಪುಷ್ಟೀಕರಣಕ್ಕೆ ಸಾಕ್ಷಾತ್ ಶಿವಸ್ವರೂಪಿಯಾದ ಶಂಕರಾಚಾರ್ಯರೇ ಆಗಮಿಸಬೇಕಾಯಿತು, ಅವತರಿಸಬೇಕಾಯಿತು. ಈ ನಿಟ್ಟಿನಲ್ಲಿ ಬುದ್ಧ ನಮ್ಮೆಲ್ಲರ ಹೆಮ್ಮೆ. ಬುದ್ಧ ಒಬ್ಬ ಮಹಾನ್ ತ್ಯಾಗಿ, ಮಹಾನ್ ಯೋಗಿ. ಈ ನಿಟ್ಟಿನಲ್ಲಿ ಸರ್ವ ತ್ಯಾಗಗಳ ಸಾರ್ವಭೌಮ ಎಂದು ಕರೆಯಲ್ಪಡುವಂತಹ, ಗೌರವಿಸಲ್ಪಡುವಂತಹ ಬುದ್ಧ ಭಗವಂತ ಹಿಂದೂ ಧರ್ಮದ ಪ್ರಕಾರ 9ನೆಯ ಅವತರಣವಾಗುತ್ತಾನೆ. ಆ ಪರಮ ಪವಿತ್ರಾತ್ಮನ ಕೃಪಾಶೀರ್ವಾದ ಜಗತ್ತಿಗೆ ಲಭಿಸಲಿ, ನಮಗೂ ನಿಮಗೂ ಲಭಿಸಲಿ. ತನ್ಮೂಲಕ ಸ್ವಾಮಿ ವಿವೇಕಾನಂದರೇ ಹೇಳಿದ ಹಾಗೆ ಬುದ್ಧನ ಆಗಮನದಿಂದ ಹಿಂದೂ ಧರ್ಮ ಮತ್ತಷ್ಟು ಸ್ಪಷ್ಟತೆ ಪಡೀತು ಅಂತಕ್ಕಂಥ ಸಕಾರಾತ್ಮಕವಾದ ಘೋಷಣೆಯನ್ನು ನಾವೆಲ್ಲರೂ ಆಲೋಚಿಸೋಣ, ಧ್ಯಾನಿಸೋಣ ಮತ್ತು ಅದನ್ನು ನಮ್ಮ ಅನುಭವಜನ್ಯವಾಗಿಸ್ಕೊಳ್ಳೋಣ ಅಂತ ಹೇಳ್ತಾ ಈ ವಾಕ್ಪುಷ್ಪಗಳನ್ನು ಭಗವಾನ್ ಶ್ರೀರಾಮಕೃಷ್ಣರ ಪವಿತ್ರ ಪಾದ ಪದ್ಮಗಳಲ್ಲಿ ಸಮರ್ಪಿಸ್ತಾ ಇದ್ದೇನೆ. ಈ ಅವಕಾಶಕ್ಕಾಗಿ ಪರಮ ಪೂಜ್ಯ ಶ್ರೀಮತ್ ಸ್ವಾಮಿ ಜಿತಕಮಾನಂದಜಿ ಮಹಾರಾಜ್ ಅವರಿಗೆ ನನ್ನ ಕೃತಜ್ಞತಾಪೂರ್ವಕ ಪ್ರಣಾಮಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು.